ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಹೀಟ್ ಟಾಪಿಕಲ್ಲಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಓದಿದ್ದೀವಿ, ಥರ್ಮೋಡೈನಮಿಕ್ಸ್ ಮತ್ತು ನಿಮಗೆ KTG ಅನ್ನೋದು ನಾವು ಈ ಒಂದು ವಿಡಿಯೋಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಚೆನ್ನಾಗಿ ನೋಡ್ಕೊಳ್ಳಿ, ಥರ್ಮೋಡೈನಮಿಕ್ಸ್ ಮತ್ತು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಎರಡು ಒಂದಕ್ಕೊಂದು ಲಿಂಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದಾಗ ಥರ್ಮೋಡೈನಮಿಕ್ಸ್ ಚಾಪ್ಟರ್ಲಿ ನಾವು ಸಿಸ್ಟಮ್ ಅಂತ ನಾವೇನಾದ್ರೂ ಹೇಳಿರ್ತೀವೋ ಅದಕ್ಕೆ ಎಕ್ಸಾಂಪಲ್ ಹೇಳಿದ್ವಿ ನಾವು ಗ್ಯಾಸ್ ಅಂತ ಅಂದ್ಬಿಟ್ಟು, ಗೊತ್ತಾಯ್ತಲ್ವಾ? ಆ ಗ್ಯಾಸ್ ಬಗ್ಗೆ ಪ್ರಾಪರ್ಟೀಸ್ ಆಗಿರ್ಬೋದು, ಅದ್ರ ಬಿಹೇವಿಯರ್ ಆಗಿರ್ಬೋದು, ಎಲ್ಲಾದ್ರೂ ಎಕ್ಸ್ಪ್ಲೈನ್ ಮಾಡೋದು ನಮ್ಮ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂತ ಹೇಳ್ತೀವಿ. ಹಾಗಾಗಿ ಥರ್ಮೋಡೈನಮಿಕ್ಸ್ KTG ಬೋತ್ ಒಂದಕ್ಕೊಂದು ಲಿಂಕ್ ಅಂತ ಹೇಳ್ತಾರೆ. ನಾವು ಪಾಸ್ಟ್ 10 to 15 ಇಯರ್ಸ್ ನಾವು ನೀಟ್ ಪೇಪರ್ಸ್ ನಾವು ಅಬ್ಸರ್ವ್ ಮಾಡಿದಾಗ ಆ ಒಂದು ಎಕ್ಸಾಮಿನೇಷನ್ ನಲ್ಲಿ ನಿಮಗೆ ಈ ಚಾಪ್ಟರ್ ಇಂದ 1 ಕ್ವಶನ್ ನಿಮಗೆ ಬರುತ್ತೆ, ಇಲ್ಲ ಅಂತಂದ್ರೆ ಅದನ್ನು ಬರ್ದೇನೂ ಇರ್ಬೋದು. ಹಾಗಾಗಿ ಲೆಸ್ ವೇಟೇಜ್ ಚಾಪ್ಟರ್ ಅಂತಾನೆ ಹೇಳ್ಬೋದು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಆದ್ರೂ ಸಹ ನಾವು ಡಿಸ್ಕಸ್ ಮಾಡಲೇಬೇಕಾಗಿರುತ್ತೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅದನ್ನು ಬ್ರೀಫ್ ಆಗಿ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅದ್ರ ಮೇಲೆ ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ. ಸೊ ಕಾನ್ಸಂಟ್ರೇಟ್ ಮಾಡಿ, ಪ್ರಿಪೇರ್ ಆಗಿ. ಇದನ್ನು ಓದಿದ್ದೀರಾ ಅಂತಂದ್ರೆ ಇಟ್ ಈಸ್ ಮೋರ್ ಸಫಿಷಿಯಂಟ್, ಯು ಕ್ಯಾನ್ ಈಸಿಲಿ ಆನ್ಸರ್ ದ ನೀಟ್ ಕ್ವಶನ್ಸ್ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಥಿಂಕ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂದ್ರೆ ಏನು ಅಂತಂದಾಗ, ಇಟ್ ಈಸ್ ಎ ಥಿಯರಿ ವಿಚ್ ವಾಸ್ ಡೆವಲಪ್ಡ್ ಟು ಎಕ್ಸ್ಪ್ಲೈನ್ ದ ಬಿಹೇವಿಯರ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ. ಗ್ಯಾಸ್ ಮಾಲಿಕ್ಯೂಲ್ಸ್ ಬಿಹೇವಿಯರ್ಸ್ ಮತ್ತು ಪ್ರಾಪರ್ಟೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಥಿಯರಿ ಅನ್ನೋದು ಡೆವಲಪ್ ಆಗಿದೆ. ಅದನ್ನ ಕೈನೆಟಿಕ್ ಅಂದ್ರೆ ಏನು, ಮೋಷನ್ ಅಂತ ಅರ್ಥ. ಸೊ ಯಾಕದು ಅನ್ನೋದನ್ನ ಆಮೇಲೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ವಾಟ್ ಆರ್ ದ ಟಾಪಿಕ್ಸ್ ಟು ಬಿ ಕವರ್ಡ್ ಅನ್ನೋದೊಂದು ಸರಿ ರೆಫರ್ ಮಾಡ್ಕೊಳ್ಳೋಣ. ನೋಡಿ, ಹೇಳ್ತಾ ಇದ್ದೀನಿ, ಫಸ್ಟ್ ನಾನು ಈ ಒಂದು ಚಾಪ್ಟರ್ ಅಲ್ಲಿ ಬ್ರೀಫ್ ಆಗಿ ಸಿನಾಪ್ಸಿಸ್ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಆಮೇಲೆ ನ್ಯೂಮರಿಕಲ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಪಾಸ್ಟುಲೇಟ್ಸ್ ಬಗ್ಗೆ ನಾವು ಓದನ್ನ. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಪಾಸ್ಟುಲೇಟ್ಸ್, ಆಮೇಲೆ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಗ್ಯಾಸ್, ಅಷ್ಟೇ ಅಲ್ಲ ವೇರಿಯಸ್ ಟೈಪ್ಸ್ ಆಫ್ ಸ್ಪೀಡ್ಸ್ ಪೊಸೆಸ್ಡ್ ಬೈ ದ ಗ್ಯಾಸ್ ಅಂತ ಹೇಳ್ಬೋದು. ಆಮೇಲೆ ಡಿಗ್ರೀಸ್ ಆಫ್ ಫ್ರೀಡಮ್ ಅಂದ್ರೆ ಏನು, ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಬಗ್ಗೆ ನೋಡೋಣ, ಮೀನ್ ಫ್ರೀ ಪಾತ್, ಆಮೇಲೆ ಗ್ಯಾಸಿಯಸ್ ಮಿಕ್ಸ್ಚರ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನಾದ್ರೆ ಇಲ್ಲಿ ನ್ಯೂಮರಿಕಲ್ ಫಾರ್ಮುಲಾಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನೋ ಅದ್ರ ಮೇಲೆ ಬಿಟ್ಟು ಬೇರೆ ಇದ್ರಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಪ್ರಿಪೇರ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ KTG. ಪಾಸ್ಟುಲೇಟ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ವಿ ಹ್ಯಾವ್ ಟು ಥಿಂಕ್ ಇಟ್ ಈಸ್ ಅಸಂಪ್ಷನ್ಸ್ ಅಂತ ಹೇಳ್ತಾರೆ. ನಾನು ಹೇಳಿದ್ದೀನಿ, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ವಾಸ್ ಯೂಸ್ಡ್ ಟು ಎಕ್ಸ್ಪ್ಲೈನ್ ದ ಬಿಹೇವಿಯರ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ. ಸೊ ಇದು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ಬೇಸ್ಡ್ ಆನ್ ಫ್ಯೂ ಅಸಂಪ್ಷನ್ಸ್ ಅಂತ ಹೇಳ್ತಾರೆ, ನಥಿಂಗ್ ಬಟ್ ಪಾಸ್ಟುಲೇಟ್ಸ್ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದೇ ಅಂತಂದ್ರೆ, ಫಸ್ಟ್ ಒನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ಯಾಸ್ ಕನ್ಸಿಸ್ಟ್ ಆಫ್ ಸಿ ಹಿಯರ್ ವೆರಿ ಸ್ಮಾಲ್ ಅಂದ್ರೆ ಟೈನಿ ಅಂತಾನು ಹೇಳ್ಬೋದು, ವೆರಿ ಸ್ಮಾಲ್, ರಿಜಿಡ್ ಅಂಡ್ ಸ್ಪೆರಿಕಲ್ ಅಂತಾನೆ ಹೇಳ್ಬೋದು. ಸ್ಪೆರಿಕಲ್ ಎಲಾಸ್ಟಿಕ್ ಪಾರ್ಟಿಕಲ್ಸ್ ಅಂತ ಎಲಾಸ್ಟಿಕ್ ಪಾರ್ಟಿಕಲ್ಸ್ ಇದನ್ನೇ ಅವ್ರು ಏನಂತ ಕರೆದಿದ್ದಾರೆ ಅಂತಂದ್ರೆ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ವಾ? ಸ್ಮಾಲ್, ರಿಜಿಡ್ ಅಂಡ್ ಎಲಾಸ್ಟಿಕ್ ಪಾರ್ಟಿಕಲ್ಸ್, ಇಟ್ ಈಸ್ ಸ್ಪೆರಿಕಲ್ ಇನ್ ಶೇಪ್ ಅಂತ ಹೇಳ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಮಾಲಿಕ್ಯೂಲ್ಸ್ ಅಂತ ಕರೆದಿದ್ದಾರೆ. ಅಂಡ್ ದೀಸ್ ಮಾಲಿಕ್ಯೂಲ್ಸ್, ಈ ಮಾಲಿಕ್ಯೂಲ್ಸ್ ಸುಮ್ಮನೆ ಇರುತ್ತಾ ಅಂತಂದ್ರೆ ಇರೋದಿಲ್ಲ. ಆಲ್ ಮಾಲಿಕ್ಯೂಲ್ಸ್ ವಿಲ್ ಬಿ ಇನ್ ರ್ಯಾಂಡಮ್ ಮೋಷನ್ ಅಂತ ಹೇಳ್ತಾರೆ. ವಿಲ್ ಬಿ ಇನ್ ರ್ಯಾಂಡಮ್ ಮೋಷನ್, ದಟ್ ಮೀನ್ಸ್ ಇಟ್ ಮೂವ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್ ಅಂತ ಹೇಳಿ, ದಟ್ ಈಸ್ ರ್ಯಾಂಡಮ್ ಮೋಷನ್. ಅಂತ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಡ್ಯೂರಿಂಗ್ ರ್ಯಾಂಡಮ್ ಮೋಷನ್. ಈ ರ್ಯಾಂಡಮ್ ಮೋಷನ್ ಇರಬೇಕಾದ್ರೆ ಮಾಲಿಕ್ಯೂಲ್ಸ್ ಅನ್ನೋದು ಏನಾಗಿರುತ್ತೆ ಅಂತಂದ್ರೆ, ಓಕೆ, ಡ್ಯೂರಿಂಗ್ ರ್ಯಾಂಡಮ್ ಮೋಷನ್ ಮಾಲಿಕ್ಯೂಲ್ಸ್ ಅಂಡರ್ಗೋ ಕೊಲಿಷನ್ ಅಂತ ಹೇಳ್ತಾರೆ. ಕೊಲಿಷನ್ ಯಾವ ಜೊತೆ ಕೊಲಿಷನ್ ಆಗುತ್ತೆ ಅಂತಂದ್ರೆ, ಎಸ್ಪೆಷಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇದು ಎಲಾಸ್ಟಿಕ್ ಕೊಲಿಷನ್ಸ್ ಅಂತ ಹೇಳ್ತಾರೆ. ಅಂಡರ್ಗೋ ಕೊಲಿಷನ್ಸ್ ವಿತ್ ನೈಬರಿಂಗ್ ಮಾಲಿಕ್ಯೂಲ್ಸ್ ಜೊತೆ, ಅಷ್ಟೇ ಅಲ್ಲದೆ ವಾಲ್ಸ್ ಆಫ್ ದ ಕಂಟೈನರ್ ಜೊತೆ ನಿಮಗೆ ಕೊಲಿಷನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ವಾಲ್ಸ್ ಆಫ್ ದ ಕಂಟೈನರ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೇಸಿಕ್ ಅಸಂಪ್ಷನ್ ಮೇಡ್ ಬೈ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂತ ಹೇಳ್ತಾರೆ. ಲೇಟರ್ ಸಿ ಹಿಯರ್, ಇಫ್ ಐ ಕನ್ಸಿಡರ್ ದ ಸೈಜ್ ಆಫ್ ಎ ಮಾಲಿಕ್ಯೂಲ್, ನಾನು ಕನ್ಸಿಡರ್ ಮಾಡಿದಾಗ ಅದನ್ನ ನೆಗ್ಲಿಜಿಬಲ್ ಅಂತ ಹೇಳ್ತಾರೆ. ಇಟ್ ಈಸ್ ಅ ನೆಗ್ಲಿಜಿಬಲ್ ಕಂಪೇರ್ ಟು ವಾಲ್ಯೂಮ್ ಆಫ್ ದ ಗ್ಯಾಸ್ ಅಂತ ಹೇಳ್ತಾರೆ. ವಾಲ್ಯೂಮ್ ಆಫ್ ದ ಹೋಲ್ ಗ್ಯಾಸ್ ನ ಕಂಪೇರ್ ಮಾಡಿದ್ದಾಗ, ಓಕೆ, ಸೈಜ್ ಆಫ್ ದ ಮಾಲಿಕ್ಯೂಲ್ನ ನೆಗ್ಲೆಕ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಸಿ ಹಿಯರ್, ಇಂಟರ್ ಮಾಲಿಕ್ಯುಲಾರ್ ಫೋರ್ಸ್
intermolecular force of attraction, intermolecular force of attraction between the molecules, between the gas molecules is negligible ಅಂತಾನೆ ಹೇಳ್ತಾರೆ. between the gas molecules is negligible. ಗೊತ್ತಾಗ್ತದಲ್ವಾ? These are the very very important points or assumptions made by the kinetic theory of gases. ಈ ಫೋರ್ತ್ ಮತ್ತು ಫಿಫ್ತ್ ಪಾಯಿಂಟ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ, ಇದರಿಂದ ನಮಗೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಏನು ಅಂತ ಆಮೇಲೆ ನೋಡೋಣ. ಸಿ ಲೇಟರ್ ವಿ ಹ್ಯಾವ್ ಟು ಥಿಂಕ್ ದಟ್ ಏನು ಹೇಳುತ್ತೆ, ನಾನು ಹೇಳಿದ್ದೀನಿ ಜಸ್ಟ್ ನಿಮಗೆ, ರ್ಯಾಂಡಮ್ ಮೋಷನ್ ಹೋಗಬೇಕಾದ್ರೆ ಮಾಲಿಕ್ಯೂಲ್ಸ್ ಅನ್ನೋದು ಇನ್ನೊಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್ ಆಗುತ್ತೆ, ಅಷ್ಟೇ ಅಲ್ಲ ವಾಲ್ಸ್ ಆಫ್ ದ ಕಂಟೈನರ್ ಜೊತೆ ಕೊಲೈಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್ ಡ್ಯೂರಿಂಗ್ ಕೊಲಿಷನ್ ಏನಾಗುತ್ತೆ ಅಂತಂದರೆ, ಸಿ ಹಿಯರ್ ಮಾಲಿಕ್ಯೂಲ್ಸ್ will transfer momentum and energy ಅಂತಾನು ಹೇಳ್ಬೋದು. ಅಂಡ್ ಎನರ್ಜಿ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ. ಅಂಡ್ ಸಿ ಹಿಯರ್ ಯಾವಾಗಾದ್ರೆ ಟ್ರಾನ್ಸ್ಫರ್ ಆಫ್ ಮೊಮೆಂಟಮ್ ಅನ್ನೋದು ಇರುತ್ತೋ ಅವಾಗ ಏನಾಗುತ್ತೆ, ಪ್ರೆಷರ್ ಅನ್ನೋದು ಎಕ್ಸರ್ಟ್ ಮಾಡುತ್ತೆ ಅಂತಾನು ಹೇಳ್ಬೋದು. ಹೆನ್ಸ್ exert pressure on walls of the container ಅಂತ ಹೇಳ್ತಾರೆ. on walls of the container. ಸೊ ಗೊತ್ತಾಯ್ತಲ್ವಾ ಹೇಳಿದ್ದು? ಸೊ ಸಿ ಹಿಯರ್ ದಿಸ್ ಇಸ್ basic assumptions or postulates of kinetic theory of gases ಅಂತ ಹೇಳ್ತೀವಿ. ಲೇಟರ್ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಗ್ಯಾಸ್? ನಾನು ಹೇಳ್ತಾ ಇದ್ದೀನಿ ನಿಮಗೆ, ವಾಲ್ಸ್ ಆಫ್ ದ ಕಂಟೈನರ್ ಮೇಲೆ ಗ್ಯಾಸ್ ಮಾಲಿಕ್ಯೂಲ್ಸ್ ಅನ್ನೋದು ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ. ಆ ಪ್ರೆಷರ್ ಎಷ್ಟಿರುತ್ತೆ, ನಾನು ಬರೀ ಫಾರ್ಮುಲಾಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸಿ ಹಿಯರ್ ಪ್ರೆಷರ್ ಎಕ್ಸರ್ಟೆಡ್, ಪಿ ಅನ್ನೋದು ನಿಮಗೆ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಗ್ಯಾಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಪಿ ಕ್ಯಾನ್ ಬಿ ರಿಟನ್ ಆಸ್ 1/3 ಇಂಟು ರೋ ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್ ಅಂತ ಬರಿಬಹುದು. ವಾಟ್ ಈಸ್ ದಿಸ್? ಸಿ ಹಿಯರ್ ರೋ ಅಂದ್ರೆ ಏನಪ್ಪಾ ಅಂತಂದ್ರೆ, ಇಟ್ ಇಸ್ ನಥಿಂಗ್ ಬಟ್ ಡೆನ್ಸಿಟಿ ಆಫ್ ದ ಗ್ಯಾಸ್ ಅಂತ ಹೇಳಿ, ಡೆನ್ಸಿಟಿ ಆಫ್ ದ ಗ್ಯಾಸ್. ಅಂಡ್ ವಿ ಆರ್ ಎಮ್ ಎಸ್ ಈಸ್ ನಥಿಂಗ್ ಬಟ್ ಆರ್ ಎಮ್ ಎಸ್ ಸ್ಪೀಡ್. ಇದ್ರ ಬಗ್ಗೆ ಆಮೇಲೆ ನಾವು ನೋಡೋಣ. ಆರ್ ಎಮ್ ಎಸ್ ಸ್ಪೀಡ್ ಆಫ್ ದ ಗ್ಯಾಸ್. ಸೊ ಅಬ್ಸರ್ವ್ ಮಾಡಿ, ವೇರಿಯಸ್ ಫಾರ್ಮ್ಸ್, ಈ ಪ್ರೆಷರ್ನ ವೇರಿಯಸ್ ಫಾರ್ಮ್ಸ್ ಅಲ್ಲಿ ಹೇಗೆ ಬರಿಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಆವಾಗಲೇ ನಮಗೆ ವೇರಿಯಸ್ ಪ್ರಾಬ್ಲಮ್ಸ್ ಅನಾಲಿಸಿಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ರೋ ಈಸ್ ನಥಿಂಗ್ ಬಟ್ ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತಾರೆ. ಮಾಸ್ ಅಂದ್ರೆ, ಸಿ ಹಿಯರ್, ಮಾಸ್ ಆಫ್ ದ ಗ್ಯಾಸ್ ಈಸ್ ನಥಿಂಗ್ ಬಟ್ ಎಂ ಇಂಟು ಕ್ಯಾಪಿಟಲ್ ಎನ್ ಡಿವೈಡ್ ಬೈ ವಿ ಅಂತ ಬರೀಬಹುದು. ಸೊ ವಾಟ್ ಈಸ್ ದಿಸ್ ಕ್ಯಾಪಿಟಲ್ ಎಂ ಹಿಯರ್? ಕ್ಯಾಪಿಟಲ್ ಎಂ ಅಂತಂದಾಗ ಇಟ್ ಈಸ್ ಮಾಸ್ ಆಫ್ ದ ಗ್ಯಾಸ್ ಅಂತ ಹೇಳ್ತಾರೆ. ಸ್ಮಾಲ್ ಎಂ ಅಂದ್ರೆ ಏನಪ್ಪಾ ಅಂತಂದಾಗ ಇಟ್ ಈಸ್ ಮಾಸ್ ಆಫ್ ಈಚ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. And capital N is the total number of molecules in a gas. ಅಂತ ಹೇಳ್ತಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ therefore pressure is equals to 1/3 m into capital N by V into V RMS square ಅಂತ ಬರಿಬಹುದು. ಇಲ್ಲ ಅಂತಂದ್ರೆ, if I know what is the total mass of the gas, then we can write m into V RMS square ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಸೊ ಇಟ್ ಈಸ್ ಕ್ಯಾಪಿಟಲ್ ಎಂ ಬೈ ವಿ, ವಾಲ್ಯೂಮ್. ವಿ ಅಂದ್ರೇನು? ಟೋಟಲ್ ವಾಲ್ಯೂಮ್ ಆಫ್ ದ ಗ್ಯಾಸ್, ವೇರ್ ವಿ ಈಸ್ ಕಾಲ್ಡ್ ಆಸ್ ವಾಲ್ಯೂಮ್ ಆಫ್ ದ ಗ್ಯಾಸ್ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಪ್ರೆಷರ್ ಅಂಡ್ ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್ ಅನ್ನೋದನ್ನ ನೋಡೋಣ. ಸಿ ಹಿಯರ್, ನಮಗೆ ಗೊತ್ತಿದೇನಪ್ಪ ಅಂತಂದಾಗ, ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್, ಆಫ್ ಎ ಗ್ಯಾಸ್ ಈಸ್ ಈಕ್ವಲ್ಸ್ ಟು, ಇಲ್ಲ ಇ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ, ವಿಚ್ ಈಸ್ ಈಕ್ವಲ್ಸ್ ಟು ಹಾಫ್ ಎಂ ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಅಬ್ಸರ್ವ್ ಮಾಡಿ, ವಿ ನೋ ದ್ಯಾಟ್ ವಾಟ್ ಈಸ್ ದ ಪ್ರೆಷರ್ ಹಿಯರ್? ವಾಟ್ ಈಸ್ ದ ಪ್ರೆಷರ್ ಇಷ್ಟು ಕೊಟ್ಟಿದ್ದಾರಪ್ಪ ನಿಮ್ಗೆ ಇಲ್ಲಿ. ಪ್ರೆಷರ್ ಈಸ್ ಈಕ್ವಲ್ಸ್ ಟು 1/3 ಎಂ ಬೈ ವಿ ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ನೋಡಿ ಇಲ್ಲಿ, ಇದಕ್ಕೆ ನಾವು ಇಂಟು 2 ಡಿವೈಡ್ ಬೈ 2 ನಾವು ಮಾಡಿದ್ದಾಗ, ಸೊ ಅಬ್ಸರ್ವ್ ಮಾಡಿ, ಹಾಫ್ ಎಂ ವಿ ಆರ್ ಎಮ್ ಎಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎನರ್ಜಿ ಅಂತ ಬರೀಬಹುದು. therefore we can write pressure is equals to 2/3 into energy by volume ಅಂತ ಬರೀತೀರಾ. suppose if I write, say, ಸೊ ಇದನ್ನೇನು ಬರೀಬೋದು? P is equals to
2/3 times E ಅಂತ ಬರಿತೀವಿ. What is small letter E here? Small letter E is nothing but energy per unit volume ಅಂತ ಹೇಳ್ತಾರೆ. Therefore we can say that energy per unit volume is equals to 3p/2 ಅಂತ ಬರೀಬಹುದು. ಅರ್ಥ ಮಾಡ್ಕೊಂತ ಇದ್ರಲ್ವಾ? ದಿಸ್ ಈಸ್ ಹೌ ವಿ ಕ್ಯಾನ್ ರೈಟ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಗ್ಯಾಸ್ ಇನ್ ವೇರಿಯಸ್ ಫಾರ್ಮ್ಸ್ ಅಂತ ಹೇಳ್ತೀವಿ. ವೇರಿಯಸ್ ಫಾರ್ಮ್, ದಿಸ್ ಇಸ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಗ್ಯಾಸ್. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಬ್ರೀಫ್ಲಿ ಅಬೌಟ್ ಗ್ಯಾಸ್ ಲಾಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವಾಟ್ ಆರ್ ದ ಗ್ಯಾಸ್ ಲಾಸ್? ಸಿ ಹಿಯರ್, first one we have to understand about what is the Boyle's law. What is the Boyle's law? Boyle's law ಏನು ಹೇಳುತ್ತೆ ನಿಮಗೆ ಅಂತಂದ್ರೆ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ನಾನು ಬರೀ ಮ್ಯಾಥಮೆಟಿಕಲ್ ಆಗಿ ಬರೀತಾ ಇದ್ದೀನಿ, ಬಾಯ್ಲ್ ಹೇಳ್ತಾ ಇದ್ದೀನಿ. ಸೊ ಸಿ ಹಿಯರ್, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಏನಾಗುತ್ತಂದ್ರೆ ಪ್ರೆಷರ್ ಈ ಎಕ್ಸರ್ಟೆಡ್ ಬೈ ದ ಗ್ಯಾಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಗ್ಯಾಸ್ ಅಂತ ಹೇಳ್ತಾರೆ. therefore we can say P into V remains constant. P into V remains constant ಅಂತ ಬರಿಬಹುದು. for two different gases ಏನು ಬರಿಬಹುದು ನಾವಿಲ್ಲಿ? P1 V1 is equals to P2 V2 ಅಂತ ಬರಿತೀವಿ. P1 V1 is equals to P2 V2. ಗೊತ್ತಾಗಿದಲ್ವಾ? ಇಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡೋದು, ಕೆಲವು ಸರಿ ನಿಮಗೆ ಪ್ರೆಷರ್ ಡೆನ್ಸಿಟಿಯಲ್ಲೂ ಸಹ ನಿಮ್ಗೆ ಕೊಡ್ತಾರೆ. ಹೇಗೆ ಅದು ಮಾಡೋದು ಅಂತ ನೋಡೋಣ. P ಇಂಟು ವಾಲ್ಯೂಮ್ ಅಂದರೆ ಏನು ಬರಿಬೋದು ನೋಡಿ, ಇಲ್ಲಿ ಮಾಸ್ ಬೈ ಡೆನ್ಸಿಟಿ ಅಂತನೂ ಬರಿಬಹುದು. ಸೊ P ಇನ್ ಕಾನ್ಸ್ಟೆಂಟ್, and when mass is constant, so ಏನು ಹೇಳ್ಬೋದು ನೋಡಿ, ಇಲ್ಲಿ P by rho is also constant ಅಂತ ಹೇಳ್ತೀವಿ. ಸೊ this is also Boyle's law. ಅಂತ ಹೇಳ್ತಾರೆ. So therefore for two different gases we can write P1 by rho 1 is equals to P2 by rho 2 ಅಂತ ಬರಿಬಹುದು. ಇಲ್ಲ ಅಂದ್ರೆ pressure is directly proportional to density of the gas ಅಂತ ಹೇಳ್ತಾರೆ. What is the meaning of that? As the pressure exerted by the gas increases, density of the gas will also increase ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಪ್ರೆಷರ್ ಜಾಸ್ತಿ ಆಗ್ತಾ ಇದ್ರೆ ಡೆನ್ಸಿಟಿ ವಿಲ್ ಆಲ್ಸೋ ಇನ್ಕ್ರೀಸ್ ಅಂತ ಹೇಳ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಗ್ರಾಫ್ ಪ್ಲಾಟ್ ಮಾಡಿದಾಗ ಪ್ರೆಷರ್ಗೆ ಮತ್ತು ವಾಲ್ಯೂಮ್ಗೆ ಪ್ಲಾಟ್ ಮಾಡಿದ ಗ್ರಾಫ್ ಅನ್ನೋದು ಇಟ್ ವಿಲ್ ಬಿ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಹೇಳ್ತಾರೆ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಇನ್ ದ ಸೇಮ್ ಮ್ಯಾನರ್, if you want to draw the graph by taking P into V versus ನೋಡಿ, ಇಲ್ಲಿ ಡಿಫ್ರೆಂಟ್ ಗ್ರಾಫ್ಸ್ ನಿಮಗೆ ಬರುತ್ತೆ. ಇಟ್ ವಿಲ್ ಬಿ ಎ ಸ್ಟ್ರೈಟ್ ಲೈನ್ ಅಂತ ಬರುತ್ತೆ. ಅಷ್ಟೇ ಅಲ್ಲ, ನಿಮಗೆ P into V ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್ ಹಾಕಿದ್ರು ಸಹ ನಮಗೆ ವಿಲ್ ಗೆಟ್ ಎ ಸ್ಟ್ರೈಟ್ ಲೈನ್, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ನೀವು ಎಷ್ಟೇ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರು P into V ಕಾನ್ಸ್ಟೆಂಟ್ ಆಗಿರುತ್ತೆ. ಇಲ್ಲಿ ಎಷ್ಟೇ ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರು ಸಹ P into V ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ದಿಸ್ ಅಬೌಟ್ ದ Boyle's law. Later we have to think about the second one. ಏನದು ಅಂತಂದಾಗ that is Charles law ಅಂತ ಹೇಳ್ತಾರೆ. Charles law. What the Charles law states ಏನು ಹೇಳುತ್ತೆ ಅಂತಂದ್ರೆ, at constant pressure pressure of the gas ನಾವು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಿದಾಗ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ ಟೆಂಪರೇಚರ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ನೋಡಿ, ಟೆಂಪರೇಚರ್ ಆಫ್ ದ ಗ್ಯಾಸ್ ಇನ್ಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಆಫ್ ದ ಗ್ಯಾಸ್ ವಿಲ್ ಆಲ್ಸೋ ಇನ್ಕ್ರೀಸಸ್. ಟೆಂಪರೇಚರ್ ಕಡಿಮೆ ಆದರೆ ವಾಲ್ಯೂಮ್ ಆಫ್ ದ ಗ್ಯಾಸ್ ವಿಲ್ ಆಲ್ಸೋ ಡಿಕ್ರೀಸ್ ಅಂತ ಹೇಳ್ತಾರೆ. therefore we can write V by T remains constant ಅಂತ ಬರೀಬಹುದು. V by T will remain constant. ಅರ್ಥ ಮಾಡ್ಕೊಂತ ಇದ್ರಲ್ವಾ? therefore for two gases we can write ಏನು ಬರೀಬಹುದು ನೋಡಿ, ಇಲ್ಲಿ V1 by T1 is equals to V2 by T2 ಅಂತ ಹೇಳ್ತಾರೆ. V1 by T1 is equals to V2 by T2. ಅರ್ಥ ಮಾಡ್ಕೊಂತ ಇದ್ದೀರಲ್ವಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ಲೇಟರ್ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿಯಲ್ಲಿ ನಾವು ಬರಿಬೇಕು ಅಂತಂದ್ರೆ we know that ನೋಡಿ, ಇಲ್ಲಿ ವಾಲ್ಯೂಮ್ ಬೈ ಟಿ ಅಂತಂದ್ರೆ ನಾವು ಮಾಸ್ ಬೈ ಡೆನ್ಸಿಟಿ ಅಂತನೂ ಬರೀಬಹುದು. therefore we can write see here, density into temperature remains constant ಅಂತ ಹೇಳ್ತಾರೆ. It remains constant. So this is also what is that Charles law ಅಂತ ಹೇಳ್ಬೋದು, when mass of the gas remains constant. ಅರ್ಥ ಮಾಡ್ಕೊಂತ ಇದ್ದೀರಲ್ವಾ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. So that is the Charles law. In the same manner, if you plot the graph by taking the temperature and volume along x and y axis respectively, we'll get a straight line ಅಂತ ಹೇಳ್ಬೋದು. we'll get a straight line. This is the variation of volume with respect to temperature ಅಂತ ಹೇಳ್ತಾರೆ.
later we have to think about next, that is what is that 𝐒𝐄 law ಅಂತ ಹೇಳ್ತಾರೆ. 𝐒𝐄 law. What the 𝐒𝐄 law states ಏನು ಹೇಳುತ್ತೆ ನಿಮಗೆ ಅಂತಂದ್ರೆ, see here, at constant volume, volume ಅನ್ನೋದು ಕಾನ್ಸ್ಟೆಂಟ್ ಆಗಿದ್ದಾಗ pressure is directly proportional to its absolute temperature ಅಂತ ಬರೀತಾರೆ. that is P/T remains constant, ಅರ್ಥ ಮಾಡ್ಕೊಂತ ಇದೀರಲ್ವಾ? so this is the P/T. so for two different gases we can write P1/T1 is equals to P2/T2 ಅಂತ ಬರೀಬಹುದು. if I plot the graph by taking the temperature along x-axis and pressure along y-axis, then we will get a straight line ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇಲ್ಲ ನಾವು P/Tಗೆ ನಾವು ವಿತ್ ರೆಸ್ಪೆಕ್ಟ್ ಟು P ವಿತ್ ರೆಸ್ಪೆಕ್ಟ್ ಟು T ಹಾಕಿದ್ರೆ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ದಟ್ ವಿ ಕೆನ್ ಈಸಿಲಿ ಅಂಡರ್ಸ್ಟ್ಯಾಂಡ್, ಅನಲೈಸ್ ದ ಗ್ರಾಫ್ಸ್ ಅಂತ ಹೇಳ್ಬೋದು. ದಟ್ ಇಸ್ ದ 𝐒𝐄 law. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಇಸ್ ದ ಫೋರ್ತ್ ಲಾ. ಏನು ಹೇಳುತ್ತೆ ಅಂತಂದಾಗ ಗ್ರಹಮ್ಸ್ ಲಾ ಆಫ್ ಡಿಫ್ಯೂಷನ್ ಅಂತ ಹೇಳ್ತಾರೆ. ಗ್ರಹಮ್ಸ್ ಲಾ ಆಫ್ ಡಿಫ್ಯೂಷನ್. Graham's law of diffusion ಏನು ಹೇಳ್ತಿದ್ದು ಅಂತಂದಾಗ, whenever we consider two gases, that is non reacting gases ಅಂತಾನೆ ಹೇಳ್ಬೋದು. ಓಕೆ, and whenever you observe the rate of diffusion ಅದು ಯಾವ ರೀತಿ ಆಚೆ ಹೋಗ್ತಾ ಇರುತ್ತೆ ವೆಸಲ್ ಇಂದ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಅದನ್ನ ರೇಟ್ ಆಫ್ ಡಿಫ್ಯೂಷನ್ ಅಂದ್ರೆ ನಂಬರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಫ್ಲೋಯಿಂಗ್ ಔಟ್ ಪರ್ ಸೆಕೆಂಡ್ ಫ್ರಮ್ ದ ವೆಸಲ್ ಅಂತ ಹೇಳ್ತಾರೆ. ಅದನ್ನ ರೇಟ್ ಆಫ್ ಡಿಫ್ಯೂಷನ್ ಅಂತ ಕರೀತಾರೆ. so see here, the rate of diffusion at constant temperature and pressure ಅಂತ ಹೇಳ್ಬೋದು ನಾವು. a rate of diffusion is inversely proportional to square root of density ಅಂತ ಹೇಳ್ತಾರೆ. square root of density of the gas ಅಂತ ಹೇಳ್ತಾರೆ. therefore if I represent small r as rate of diffusion, small r ನ ನಾವು rate of diffusion ಅಂತ ನಾವು ರೆಪ್ರೆಸೆಂಟ್ ಮಾಡ್ಕೊಂಡಿದ್ರೆ, ಸೊ ರೋ ನಾವು ಡೆನ್ಸಿಟಿ ಆಫ್ ದ ಗ್ಯಾಸ್ ಅಂತ ನಾವು ಬರೆದಿದ್ದಾಗ we can write r is inversely proportional to square root of density ಅಂತ ಹೇಳ್ತಾರೆ. for two different gases we can write r1/r2 is equals to root of ρ2/ρ1 ಅಂತ ಬರೀಬಹುದು. that is about the Graham's law of diffusion. ಅರ್ಥ ಮಾಡ್ಕೊಂತ ಇದ್ರಲ್ವಾ? later we have to understand about what is the next, that is we can say that Avogadro's law ಅಂತ ಹೇಳ್ತಾರೆ. Avogadro's law ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದಾಗ, under similar conditions of pressure and temperature. ಅಂದ್ರೆ ಪ್ರೆಷರ್ ಮತ್ತು ಟೆಂಪರೇಚರ್ ಅನ್ನೋದು ಕಾನ್ಸ್ಟೆಂಟ್ ಆಗಿದ್ದಾಗ ಅಂತಾನೆ ಹೇಳ್ಬೋದು ನಾವು. ಸೊ ಇಲ್ಲಿ ಏನಾಗುತ್ತೆ ಅಂತಂದಾಗ, ಈಕ್ವಲ್ ವಾಲ್ಯೂಮ್ಸ್ ಆಫ್ ದ ಗ್ಯಾಸ್ ಕಂಟೈನ್ಸ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ. ಟೆಂಪರೇಚರ್ under similar conditions of pressure and temperature we can say equal volumes of gas of any gas ಅಂತಾನೆ ಹೇಳ್ಬೋದು. equal volumes of any gas contains equal number of molecules ಅಂತ ಹೇಳ್ತಾರೆ. equal number of molecules, that is called Avogadro's law ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡಿದ್ದಾಗ we can say that ಏನಂತಂದಾಗ, see here, at NTP, normal temperature and pressure, see here we can say 22.4 liters of any gas will have the Avogadro number of molecules ಅಂತ ಹೇಳ್ತಾರೆ. Avogadro number of molecules ಅಂತ ಹೇಳ್ತಾರೆ. ಮತ್ತದ ಅಂದ್ರೆ ಎಷ್ಟು ನಂಬರ್ ಇರುತ್ತೆ ಇಲ್ಲಿ ಅಂತಂದ್ರೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಸ್ 6.023 into 10 to the power of 23 ಮಾಲಿಕ್ಯೂಲ್ಸ್ ಇರುತ್ತೆ ಅಂತ ಹೇಳ್ತಾರೆ.
ಅಂದರೆ 22.4 ಲೀಟರ್ಸ್ ಆಫ್ ವಾಲ್ಯೂಮಲ್ಲಿ ನಿಮಗೆ ಅವಗ್ಯಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅನ್ನೋದು ಇರುತ್ತೆ. ಎನಿ ಗ್ಯಾಸ್ ದಟ್ ಈಸ್ ದ ಅವಗ್ಯಾಡ್ರೋಸ್ ಲಾ. Later we have to understand about what is the sixth one, that is Dalton's law of partial pressure ಅಂತ ಹೇಳ್ತಾರೆ. Dalton's law of partial pressure. Okay, what is the Dalton's law of partial pressure? ಏನು ಹೇಳುತ್ತೆ ನಿಮಗೆ ಅಂತಂದ್ರೆ ಸಿಂಪಲ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. whenever we consider two or more non-reacting gases and when these gases are mixed together, ಯಾವಾಗ ಅದನ್ನ ಮಿಕ್ಸ್ ಮಾಡ್ತೀವೋ ಅವಾಗ total pressure exerted by the mixture of gases is always equal to the sum of the individual pressures exerted by the gas ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ see here, when two or more non-reacting gases are mixed together ಅವಾಗ then we can say the pressure exerted by the mixture is always equal to the sum of the individual pressures ಅಂತ ಹೇಳ್ತಾರೆ. sum of individual pressures exerted by the gas ಅಂತ ಹೇಳ್ತಾರೆ. ಸೊ ಮ್ಯಾಥಮೆಟಿಕಲ್ ಆಗಿ ನಾವು ಹೇಳಬೇಕು ಅಂತಂದಾಗ we can say that total pressure exerted by the gas is equals to P1 plus P2 plus so on Pn ಅಂತ ಬರೀಬಹುದು. This is about the Dalton's law of partial pressure. Now let us understand what are the gas equation. ನೋಡಿ ಗ್ಯಾಸ್ ಲಾಸ್ನೆಲ್ಲ ಮಿಕ್ಸ್ ಮಾಡಿದ್ರೆ ನಮಗೆ ಗ್ಯಾಸ್ ಈಕ್ವೇಷನ್ ಅನ್ನೋದು ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಐಡಿಯಲ್ ಗ್ಯಾಸ್ ಈಕ್ವೇಷನ್. ಏನು ಐಡಿಯಲ್ ಗ್ಯಾಸ್ ಅಂದರೆ ಮೀನಿಂಗ್ ಏನಪ್ಪ ಇಲ್ಲಿ? ಐಡಿಯಲ್ ಗ್ಯಾಸ್ ಅಂದರೆ ಮೀನಿಂಗ್ ಏನು ಅಂತಂದಾಗ ಸಿ ಹಿಯರ್ ದ ಗ್ಯಾಸ್ ವಿಚ್ ಒಬೇಸ್ ಗ್ಯಾಸ್ ಲಾಸ್. ಯಾವ ಗ್ಯಾಸ್ ಆದರೆ ಗ್ಯಾಸ್ ಲಾಸ್ನ ಒಬೇ ಮಾಡುತ್ತೋ ಅದನ್ನು ಐಡಿಯಲ್ ಗ್ಯಾಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಎಸ್ಪೆಷಲಿ ಬಾಯ್ಲ್ಸ್ ಲಾ ಅಂಡ್ ಚಾರ್ಲ್ಸ್ ಲಾ. ಸೊ ದಟ್ ಈಸ್ ದ ಐಡಿಯಲ್ ಗ್ಯಾಸ್ ಈಕ್ವೇಷನ್. ಏನು ಹೇಳುತ್ತೆ ನೋಡೋಣ ಇಲ್ಲಿ. ಸಿ ಹಿಯರ್ ಈ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಡಿಫ್ರೆಂಟ್ ಫಾರ್ಮ್ಸಲ್ಲಿ ನಮಗೆ ಗೊತ್ತಿರಬೇಕು. ಯಾಕಂತಂದಾಗ ತುಂಬ ಪ್ರೀವಿಯಸ್ ಇಯರ್ ಪೇಪರ್ಸಲ್ಲಿ ವೇರಿಯಸ್ ಫಾರ್ಮ್ಸ್ ಕೊಟ್ಬಿಟ್ಟು ನಿಮಗೆ ವಿಚ್ ಐಡೆಂಟಿಫೈ ದ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಅಂತ ಕೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಲರ್ನ್ ವಾಟ್ ಈಸ್ ದ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಇನ್ ವೇರಿಯಸ್ ಫಾರ್ಮ್ಸ್. ನೋಡಿ ಇಲ್ಲಿ first one we can write PV is equals to RT ಅಂತ ಬರಿಬಹುದು. and this is for 1 mole of a gas ಅಂತ ಹೇಳ್ತಾರೆ. 1 mole of a gas. and second equation ನೋಡಿ, PV is equals to mu RT ಅಂತ ಬರೀತಾರೆ. so this is for 1 mu number of moles ಅಂತ ಹೇಳ್ತಾರೆ. for mu number of molesಗೆ ನಾವು mu RT ಅಂತ ಬರಿತೀವಿ. ಅದೇ ನಮ್ಗೆ ಪಿ ವಿ ಈಸ್ ಈಕ್ವಲ್ಸ್ ಟು ಆರ್ ಡಿವೈಡ್ ಬೈ ಎನ್ ಎ ಮಾಡಿದ್ದೀವಿ ಅಂತ ಅನ್ಕೊಳ್ಳಿ. ಓಕೆ, ಎನ್ ಎ ನಾವು ಮಾಡಿದ್ದಾಗ ಯು ಕ್ಯಾನ್ ಸೇ ಇಟ್ ಈಸ್ ಕೆ ಇಂಟು ಟಿ ಅಂತ ಬರೀಬಹುದು. ಆ್ಯಂಡ್ ದಿಸ್ ಈಸ್ ಫಾರ್ 1 ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ದಿಸ್ ಈಸ್ ಫಾರ್ 1 ಮಾಲಿಕ್ಯೂಲ್ ಆಫ್ ಎ ಗ್ಯಾಸ್. 1 ಮಾಲಿಕ್ಯೂಲ್ ಆಫ್ ಎನ್ ಐಡಿಯಲ್ ಗ್ಯಾಸ್ ನಾವು ತಗೊಂಡಿದ್ದಾಗ ವಿ ಕ್ಯಾನ್ ಸೇ ಪಿ ವಿ ಈಸ್ ಈಕ್ವಲ್ ಟು ಕೆ ಟಿ ಅಂತ ಹೇಳ್ತಾರೆ. ವೇರ್ ಕೆ ಅನ್ನೋದೇನಪ್ಪ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಬೋಲ್ಜ್ಮನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಬೋಲ್ಜ್ಮನ್ಸ್ ಕಾನ್ಸ್ಟೆಂಟ್ ಅಂತದಲ್ಲ, ಇದ್ರ ವ್ಯಾಲ್ಯೂ ಏನು ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಈಸ್ 1.38 ಇಂಟು 10⁻⁻23 ಅಂತ ಹೇಳ್ಬೋದು. -23 ಜೌಲ್ ಪರ್ ಕೆಲ್ವಿನ್ ಅಂತ ಹೇಳ್ತಾರೆ. ಜೌಲ್ ಪರ್ ಕೆಲ್ವಿನ್ ಗೊತ್ತಾಗಿದಲ್ವೇ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವಗ್ಯಾಡ್ರೋ ನಂಬರ್. ಆ್ಯಂಡ್ ವಾಟ್ ಈಸ್ ದಿಸ್ ಆರ್ ಹಿಯರ್? ಆರ್ ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ ಇಟ್ ಈಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಕ್ಯಾಪಿಟಲ್ ಆರ್ ಅಂತಂದರೆ ಇಟ್ ಈಸ್ 8.314 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ಅಂತ ಹೇಳ್ತಾರೆ. ಅದು ನಿಮಗೆ ಪ್ರಾಕ್ಟಿಕಲ್ ಯೂನಿಟಾಗಿ ಬರಬೇಕು ಅಂತಂದಾಗ ಇಟ್ ಈಸ್ ಜಸ್ಟ್ 2 ಕ್ಯಾಲರಿ ಪರ್
ಮೋಲ್ ಪರ್ ಕೆಲ್ವಿನ್ ಅಂತಲೂ ಹೇಳ್ಬೋದು. ಮೋಲ್ ಪರ್ ಕೆಲ್ವಿನ್ ಗೊತ್ತಾಗಿದಲ್ವಾ? ಲೈಕ್ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಆರ್ ವ್ಯಾಲ್ಯೂ. ಗೊತ್ತಾಗಿದಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು ಲೇಟರ್ ವಿ ಹ್ಯಾವ್ ಟು ಥಿಂಕ್ ದ ನೆಕ್ಸ್ಟ್ ಫಾರ್ಮ್ ಏನು ಅಂತಂದಾಗ ಫಾರ್ ಎನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನು ಬರುತ್ತೆ ನೋಡೋಣ. ಫಾರ್ ಎನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಓಕೆ, ನಾನು ಫಸ್ಟ್ ಈಕ್ವೇಶನ್ ಬರ್ಬಿಡ್ತೀನಿ. ಸೊ ಪಿ ವಿ ಈಸ್ ಈಕ್ವಲ್ಸ್ ಟು ಎನ್ ಕೆ ಟಿ ಅಂತ ಬರೀತಾರೆ. ದಿಸ್ ಈಸ್ ಫಾರ್ ಎನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಗೊತ್ತಾಗಿದಲ್ವಾ? ಸೊ ದಟ್ ಈಸ್ ಹೌ ಯು ಕ್ಯಾನ್ ರೈಟ್ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಅಂತ ಹೇಳ್ತಾರೆ. ಅದೇ ನಿಮಗೆ ಫಾರ್ 1 ಗ್ರಾಮ್ಗೂ ಕೇಳ್ತಾರೆ ನಿಮ್ಗೆ ಒಂದೊಂದ್ಸರಿ. ನಿಮಗೆ ಸಿ ಹಿಯರ್ ಪಿ ವಿ ಈಸ್ ಈಕ್ವಲ್ ಟು ಸ್ಮಾಲ್ ಆರ್ ಇಂಟು ಟಿ ಅಂತ ಬರೀಬಹುದು. ಸ್ಮಾಲ್ ಆರ್ ಇಂಟು ಟಿ. ವಾಟ್ ಈಸ್ ದಿಸ್ ಆರ್ ಹಿಯರ್? ಫಾರ್ 1 ಗ್ರಾಮ್ ಆಫ್ ಎ ಗ್ಯಾಸ್, 1 ಗ್ರಾಮ್ ಆಫ್ ಎ ಗ್ಯಾಸ್ ಅಂತ ಹೇಳ್ತಾರೆ. ಫಾರ್ 1 ಗ್ರಾಮ್ ಆಫ್ ಎ ಗ್ಯಾಸ್ we can write PV is equal to RT ಅಂತ ಬರೀಬಹುದು. What is this small r here ಅಂತಂದಾಗ small r is nothing but capital R divided by M ಅಂತಾನೆ ಬರೀಬಹುದು. capital R divided by M. ಗೊತ್ತಾಯ್ತಲ್ವ ಹೇಳ್ತಾ ಇರೋದು? ಸೊ M, this is called specific gas constant ಅಂತ ಕರಿತೀವಿ. specific gas constant ಗೊತ್ತಾಯ್ತಲ್ವಾ? and similarly for n grams, ಏನು ಹೇಳ್ಬೋದು ನಾವಿಲ್ಲಿ? ಫಾರ್ n grams we can write PV is equals to nRT ಅಂತ ಬರೀತೀರಾ. ದಿಸ್ ಈಸ್ ಫಾರ್ n grams of a gas ಅಂತ ಹೇಳ್ಬೋದು. ಸೊ ದಿಸ್ ಅಬೌಟ್ ದ ಐಡಿಯಲ್ ಗ್ಯಾಸ್ ಈಕ್ವೇಶನ್. ಬಟ್ ನಮ್ಮ ನಿಜ ಜೀವನದಲ್ಲಿ ಇಲ್ಲ ಪ್ರಾಕ್ಟಿಕಲ್ ಲೈಫ್ ಬಂದಿದ್ದಾಗ ಎವ್ರಿ ಗ್ಯಾಸ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಐಡಿಯಲ್ ಗ್ಯಾಸ್. ಓಕೆ, ಪ್ರತಿಯೊಂದು ಗ್ಯಾಸ್ನ ಐಡಿಯಲ್ ಗ್ಯಾಸ್ ಅಂತ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಾವು ನೋಡತಕ್ಕಂಥ ನಮಗೆ ಸಿಗತಕ್ಕಂಥ ಎಲ್ಲ ಗ್ಯಾಸಸ್ ನಿಮಗೆ ರಿಯಲ್ ಗ್ಯಾಸಸ್ ಅಂತ ಕರಿತೀವಿ. ಫಾರ್ ರಿಯಲ್ ಗ್ಯಾಸಸ್ ಓಕೆ, ವಾಟ್ ಈಸ್ ದ ಗ್ಯಾಸ್ ಈಕ್ವೇಶನ್? ಗೊತ್ತಾಯ್ತಲ್ವಾ? ಸೊ ವಿ ಕಾಲ್ ದಿಸ್ ಆಸ್ ವ್ಯಾನ್ ಡರ್ ವಾಲ್ಸ್ ಈಕ್ವೇಶನ್ ಅಂತ ಹೇಳ್ತಾರೆ. ವ್ಯಾನ್ ಡರ್ ವಾಲ್ಸ್ gas equation. ನೋಡಿ ಇಲ್ಲಿ, and this equation can be applied for real gases. ಇದನ್ನ ಇಲ್ಲ ಅಂತಂದ್ರೆ ಇಟ್ ಇಸ್ ದ ರಿಯಲ್ ಗ್ಯಾಸ್ ಈಕ್ವೇಶನ್ ಅಂತ ಹೇಳ್ತೀನಿ. ರಿಯಲ್ ಗ್ಯಾಸ್ ಈಕ್ವೇಶನ್ ಗೊತ್ತಾಯ್ತಲ್ವಾ? ವಾಟ್ ಇಸ್ ದ ರಿಯಲ್ ಗ್ಯಾಸಸ್ ಅಂತಂದಾಗ ದ ಗ್ಯಾಸ್ ವಿಚ್ ಡು ನಾಟ್ ಒಬೇ ಗ್ಯಾಸ್ ಲಾಸ್ ಆರ್ ಕಾಲ್ಡ್ ಆಸ್ ರಿಯಲ್ ಗ್ಯಾಸ್ ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ದ ಈಕ್ವೇಶನ್ ನಾವು ನೋಡೋಣ. See here, P plus A by V square into V minus B is equal to R into T ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? What is this A and B ಅಂತಂದ್ರೆ see here where A is called as inter pressure coefficient ಇಲ್ಲ ಎಂದರೆ ಕರೆಕ್ಷನ್ ಅಂತ ಹೇಳ್ಬೋದು. It is for correction factor for you can say intermolecular force ಅಂತ ಹೇಳ್ತಾರೆ. intermolecular force ಗೊತ್ತಾಗ್ತದಲ್ವಾ? ನೋಡಿ, ಕೈನೆಟಿಕ್ ಥಿಯರಿ ಪಾಸ್ಟುಲೇಟ್ಸ್ ಅಲ್ಲಿ ನಾವು ಹೇಳಿದ್ದೀವಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಇಸ್ ನೆಗ್ಲಿಜಿಬಲ್ ಅಂತ ಅಂದ್ಬಿಟ್ಟು. ಆದರೆ ಅದು ನೆಗ್ಲಿಜಿಬಲ್ ಆಗಲ್ಲ ಫಾರ್ ರಿಯಲ್ ಗ್ಯಾಸಸ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಅದಕ್ಕೆ ಕರೆಕ್ಷನ್ ಆಗಿ ಈ ಏನ ಇಂಟ್ರಡ್ಯೂಸ್ ಮಾಡ್ತಾರೆ ವ್ಯಾನ್ ಡರ್ ವಾಲ್ ಅವರು ಅಂತ ಹೇಳ್ತಾರೆ. ಲೇಟರ್ ವಿ ಕ್ಯಾನ್ ಸೇ ಸಿ ಹಿಯರ್ ಬಿ ಇಸ್ ದ ವಾಲ್ಯೂಮ್ ಕರೆಕ್ಷನ್ ಅಂತ ಹೇಳ್ಬೋದು. ಇಟ್ ಈಸ್ ದ ಕರೆಕ್ಷನ್ ಫ್ಯಾಕ್ಟರ್ ಫಾರ್ ಸೈಜ್ ಆಫ್ ಎ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ಇಟ್ ಈಸ್ ವಾಲ್ಯೂಮ್ ಕರೆಕ್ಷನ್ ಅಂತ ಹೇಳ್ತಾರೆ. ದಟ್ ಈಸ್ ಅ ವ್ಯಾನ್ ಡರ್ ವಾಲ್ಸ್ ಈಕ್ವೇಶನ್ ಫಾರ್ ರಿಯಲ್ ಗ್ಯಾಸಸ್. Now let us understand what is the various types of speeds possessed by the gas molecules. ನಾವು ಹೇಳಿದ್ದೀವಿ. Okay, gas molecules have various speeds. And so what are they ಅನ್ನೋದನ್ನ ನೋಡೋಣ. First one we can call it as
RMS ಸ್ಪೀಡ್ ಅಂತ ಹೇಳ್ತಾರೆ. ವಾಟ್ ಈಸ್ RMS ಸ್ಪೀಡ್ ಅಂತಂದರೆ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ಅಂತ ಹೇಳ್ತಾರೆ. ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್. ಫಾರ್ ಎಕ್ಸಾಂಪಲ್, ಸೊ if I consider, if you can say v1 comma v2 comma so on vn are the speeds of n molecules in a gas. ಗ್ಯಾಸ್ ಒಳಗಡೆ n ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದಾಗ ಅದಕ್ಕೆ ಸ್ಪೀಡ್ಸ್ ಅನ್ನೋದು v1 v2 so on vn ಇದ್ದರೆ ಅವಾಗ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ಏನಾಗುತ್ತೆ ನೋಡೋಣ. VRMS will become equals to square root of V1 square plus V2 square plus Vn square divided by number of molecules ಅಂತ ಹೇಳ್ತಾರೆ. ನಂಬರ್ ಆಫ್ ಮಾಲಿಕ್ಯೂಲ್ಸ್. ಓಕೆನಾ? ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿದ್ದಾಗ ನಮ್ಗೆ ಏನು ಬರುತ್ತೆ ಇಲ್ಲಿ ಅಂತಂದಾಗ VRMS ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 3RT by capital M ಅಂತ ಬರುತ್ತೆ. Capital M, where M is the molecular weight of a gas. Molecular weight of a gas ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? So like that we have to think about VRMS. Later we have to understand what is the, and this is for 1 mole ಅಂತಾನು ಹೇಳ್ಬೋದು. This is for 1 mole. ಅದು ನಿಮಗೆ ಒನ್ ಮಾಲಿಕ್ಯೂಲ್ಗೆ ಏನಾಗಿರುತ್ತೆ ಅಂತ ಒಂದೊಂದ್ಸರಿ ನಿಮಗೆ ಹೇಳ್ತಾರೆ. ಡಿಫ್ರೆಂಟ್ ಫಾರ್ಮ್ಸ್ ಅಂತ ಬರೆಯೋಣ. VRMS ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 3kT ಡಿವೈಡ್ ಬೈ m ಅಂತ ಹೇಳ್ತಾರೆ. ವೇರ್ k ಇಸ್ ಕಾಲ್ಡ್ ಬೋಲ್ಟ್ಜ್ಮನ್ಸ್ ಕಾನ್ಸ್ಟೆಂಟ್. m ಅನ್ನೋದೇನಪ್ಪ ಇಲ್ಲಿ ಅಂತಂದಾಗ ಇಟ್ ಈಸ್ ಮಾಸ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ಮಾಸ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ. That is the VRMS. Later we have to understand in terms of pressure. ಏನು ಬರುತ್ತೆ ನೋಡಿ ಇಲ್ಲಿ. We can say P is equals to 1/3 rho V RMS square. ಕರೆಕ್ಟ್ ಅಲ್ವಾ? Therefore we can write this as root of 3P by rho ಅಂತ ಬರೀಬಹುದು. P is the pressure exerted by the gas and rho is the density of the gas ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವ? This is the RMS speed of the gas. Please understand that. What is the next one? ಇಲ್ಲಿ ನಿಮಗೆ ಕಂಪ್ಯಾರಿಸನ್ ಕೇಳ್ತಾರೆ. ಏನಪ್ಪ ಅಂತಂದಾಗ ನೋಟ್ ಅಂತ ಬರೆದಿರ್ತೀನಿ. ಸೊ what is the comparison between what the speed of sound in gas and RMS speed of gas molecules ನಿಮಗೆ ಕೇಳ್ತಾರೆ. So see here, speed of sound in a gas is equals to root of gamma RT by capital M ಅಂತ ಬರಿತೀವಿ. Where gamma is called as a ratio of specific heat capacities ಅಂತ ಹೇಳ್ತಾರೆ. ಗಾಮಾ ಅಂದ್ರೇನಪ್ಪ ಇಲ್ಲಿ? ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್. ಗಾಮಾ ಈಸ್ ನಥಿಂಗ್ ಬಟ್ CP by CV. ಥರ್ಮೋಡೈನಮಿಕ್ಸ್ ಅನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಟ್ ಈಸ್ ಅ ರೇಷಿಯೋ ಆಫ್ molar specific heat capacities ಅಂತ ಕರಿತೀವಿ. That is about the RMS speed. Later we have to understand about the second type of speed, that is most probable speed ಅಂತ ಹೇಳ್ತಾರೆ. most probable speed ಅರ್ಥ ಆಯ್ತಲ್ವಾ? ಮೋಸ್ಟ್ ಪ್ರಾಬಬಲ್ ಸ್ಪೀಡ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 10 ಮಾಲಿಕ್ಯೂಲ್ಸ್ ಇದೆ ಗ್ಯಾಸ್ ಅಲ್ಲಿ. ಈ 10 ಮಾಲಿಕ್ಯೂಲ್ಸ್ ಅಲ್ಲಿ ನಿಮಗೆ 7 ಮಾಲಿಕ್ಯೂಲ್ಸ್ ಅನ್ನೋದು ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಅದರ ಸ್ಪೀಡ್ನ ಮೋಸ್ಟ್ ಪ್ರಾಬಬಲ್ ಸ್ಪೀಡ್ ಅಂತ ಹೇಳ್ತಾರೆ. ಅಂದರೆ ದ ಸ್ಪೀಡ್ ಪೊಸೆಸ್ಡ್ ಬೈ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ಎ ಗ್ಯಾಸ್ ಇಸ್ ಕಾಲ್ಡ್ ಆಸ್ ಅ ಮೋಸ್ಟ್ ಪ್ರಾಬಬಲ್ ಸ್ಪೀಡ್ ಅಂತ ಹೇಳ್ತಾರೆ. The speed possessed by maximum number of molecules. The speed possessed by maximum number of molecules in a gas is called most probable speed ಅಂತ ಹೇಳ್ತಾರೆ. most probable speed ನೋಡಿ ಇಲ್ಲಿ most probable speed ಅನ್ನೋದು ಯಾವತ್ತಾಗಲಿ ರೂಟ್ ಆಫ್
2p/ρ ಅಂತ ಬರುತ್ತೆ. ಇಲ್ಲಾಂದ್ರೆ ರೂಟ್ ಆಫ್ 2RT/M ಫಾರ್ 1 mole of a gas. ಇಲ್ಲಾಂತಂದ್ರೆ ಇಟ್ ಈಸ್ ಈಕ್ವಲ್ ರೂಟ್ ಆಫ್ 2kT/m ಅಂತನೂ ಬರೀಬಹುದು. is the most probable speed of a gas. ನೋಡಿ ಇಲ್ಲಿ ಥರ್ಡ್ ಒನ್, whenever you go to ಥರ್ಡ್ ಒನ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ we can say it is the average speed ಅಂತ ಹೇಳ್ತಾರೆ. average speed, we average. ಏನು average speed ಹೆಸರಲ್ಲೇ ಇದೆ. the mean of speeds of all gas molecules is called as average speed ಅಂತ ಹೇಳ್ಬೋದು. so if a gas consists of n number of molecules having different speeds, then we can write V average is V1 plus V2 plus so on Vn divided by n ಅಂತ ಬರುತ್ತೆ. This is the average speed. So what is the expression for average speed ಅಂತಂದಿದ್ದಾಗ we can write in terms of pressure. It is equals to 8/pi times p/ρ ಅಂತ ಬರುತ್ತೆ. 8p/pi ρ. ಇಲ್ಲ ಅಂತಂದಾಗ it is equals to 8RT/pi m ಅಂತನೂ ಬರೀಬಹುದು. ಇಲ್ಲ ಅಂತಂದಾಗ it is equal to root of 8kT/pi m ಅಂತನೂ ಬರೀಬಹುದು. this is average speed ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಇಲ್ಲೊಂದು ವಿಷಯನ ನೋಟ್ ಮಾಡ್ಕೋಬೇಕೇನು ಅಂತಂದಾಗ ವಿ ಆರ್ ಎಮ್ ಎಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮಾಲಿಕ್ಯುಲರ್ ಮಾಸ್ ಆಫ್ ಎ ಗ್ಯಾಸ್. ಚೆನ್ನಾಗಿ ಬಿಟ್ಕೊಳ್ಳಿ. ಇಫ್ ದ ಟೂ ಗ್ಯಾಸಸ್ are maintained at two different temperatures, we can write ಏನು ಬರೀಬೋದು ನೋಡಿ ಇಲ್ಲಿ ವಿ ಆರ್ ಎಮ್ ಎಸ್ ಆಫ್ ಫಸ್ಟ್ ಗ್ಯಾಸ್ to Vrms of second gas is equals to root of T1/M1 into M2/T2 ಅಂತ ಬರೀಬಹುದು. this is RMS speed. ಅರ್ಥ ಮಾಡ್ಕೊಂತ ಇರಲ್ವಾ? so this is RMS speed, most probable speed and average speed. so ಈ ಎಲ್ಲ ಸ್ಪೀಡ್ಸ್ ನಾವು ಕಂಪೇರ್ ಮಾಡಿದಾಗ ಯಾವುದು ಜಾಸ್ತಿ ಮ್ಯಾಗ್ನಿಟ್ಯೂಡ್ ಇರುತ್ತೆ ಅಂತ ನಾವು ಹೇಳಬೇಕು ಅಂತಂದಾಗ we can say that VRMS will have the maximum speed ಅಂತ ಹೇಳ್ತಾರೆ. will have the maximum speed. comparatively the V average and V most probable ಅಂತ ಹೇಳ್ತಾರೆ. ವಿ ಆವರೇಜ್ ಅಂಡ್ ವಿ ಮೋಸ್ಟ್ ಪ್ರಾಬಬಲ್. ಯಾಕಂದರೆ ಮೇಲೆ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಪೇಪರ್ಸಲ್ಲಿ. ಸೊ ದೀಸ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಸ್ಪೀಡ್ಸ್ possessed by the gas molecules. Later we have to understand about what is the degrees of freedom. ಏನು ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನೋದು ಒಂದು ಗ್ಯಾಸ್ಗೆ ತುಂಬಾನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ವಾಟ್ ಇಸ್ ದ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತಂದರೆ ಬೇರೆ ಏನೂ ಅಲ್ಲ, ಇಟ್ ಈಸ್ ದ ನಂಬರ್ ಆಫ್ independent velocity components for a gas is called degrees of freedom ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಸೊ the number of independent what is that velocity components of a gas required to describe the behavior of a gas behavior ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು, ಡಿಸ್ಕ್ರೈಬ್ ಮಾಡಬೇಕು ಅಂತಂದರೆ ಅದಕ್ಕೆ ನಂಬರ್ ಆಫ್ ಇಂಡಿಪೆಂಡೆಂಟ್ ವೆಲಾಸಿಟಿ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಎಷ್ಟಿರುತ್ತೋ ಅದನ್ನು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತಾರೆ. ಬಿಹೇವಿಯರ್ ಆಫ್ ಎ ಗ್ಯಾಸ್ ಈಸ್ ಕಾಲ್ಡ್ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ನಾವು ಎಫ್ ಅಂತ ಇಂಡಿಕೇಟ್ ಮಾಡ್ಕೊಳ್ತೀವಿ. ಸಿ ಹಿಯರ್ ಫಾರ್ ಮೋನೋ ಅಟಾಮಿಕ್ ಗ್ಯಾಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಮೋನೋ ಅಟಾಮಿಕ್ ಗ್ಯಾಸ್? ಹೆಸರಲ್ಲೇ ಇದೆ ನೋಡಿ. ನಾವು ಇಲ್ಲಿ ಎಕ್ಸಾಂಪಲ್ ಸಹ ನಾನು ಬರೆದಿರ್ತೀನಿ.
ಯಾವ ಗ್ಯಾಸಲ್ಲಿ ಒಂದು ಮಾಲಿಕ್ಯೂಲಲ್ಲಿ ಒಂದೇ ಆಟಮ್ ಇರುತ್ತೋ ಅದನ್ನ ಮೋನೋ ಅಟಾಮಿಕ್ ಗ್ಯಾಸ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನಾವು ಇನರ್ಟ್ ಗ್ಯಾಸಸ್ ಅಂತ ತಗೋಬಹುದು. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೇಡಾನ್ ಎಕ್ಸೆಟ್ರಾ. ದಿಸ್ ಆರ್ ಆಲ್ ಮೋನೋ ಅಟಾಮಿಕ್ ಗ್ಯಾಸಸ್. ಯಾಕೆಂತಂದಾಗ ಇಲ್ಲಿ ಈ ಗ್ಯಾಸಲ್ಲಿ ಒಂದು ಮಾಲಿಕ್ಯೂಲ್ಗೆ ಒಂದೇ ಆಟಮ್ ಅನ್ನೋದು ಇರುತ್ತೆ. ದಟ್ ಇಸ್ ದ ಮೋನೋ ಅಟಾಮಿಕ್ ಗ್ಯಾಸ್. ಮೋನೋ ಅಟಾಮಿಕ್ ಗ್ಯಾಸ್ಗೆ ಸೊ ಸಿ ಹಿಯರ್ ಎಫ್ ಇಸ್ ಈಕ್ವಲ್ಸ್ ಟು 3 ಅಂತ ಹೇಳ್ತಾರೆ. ಎಫ್ ಇಸ್ ಈಕ್ವಲ್ಸ್ ಟು 3. ನೋಡಿ ಇಲ್ಲಿ ಒಂದು ಗ್ಯಾಸ್ ನಾವು ಕನ್ಸಿಡರ್ ಮಾಡಿದಾಗ ಅದಕ್ಕೆ 3 ಟೈಪ್ಸ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ. ಒಂದು ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತಾರೆ, ಇನ್ನೊಂದು ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತಾರೆ, ಇನ್ನೊಂದು ವೈಬ್ರೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತಾರೆ. ಜನರಲ್ ನಾವು ರೂಮ್ ಟೆಂಪರೇಚರ್ ಹತ್ರ ನಾವು ವೈಬ್ರೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ಸೊ ದಿಸ್ ಆರ್ ಆಲ್ ಡ್ಯೂ ಟು ಟ್ರಾನ್ಸ್ಲೇಷನಲ್ ಅಂತ ಹೇಳ್ತಾರೆ. ದಿಸ್ ಆರ್ ಆಲ್ ಡ್ಯೂ ಟು ಟ್ರಾನ್ಸ್ಲೇಷನಲ್ ಮೋಷನ್. ಅಂದರೆ ಮೋನೋ ಅಟಾಮಿಕ್ ಗ್ಯಾಸ್ಗೆ ನಿಮಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಇರೋದು ಓನ್ಲಿ ಬಿಕಾಸ್ ಆಫ್ ಟ್ರಾನ್ಸ್ಲೇಷನಲ್ ಮೋಷನ್ ಅಂತ ಹೇಳ್ತಾರೆ. ಟ್ರಾನ್ಸ್ಲೇಷನಲ್ ಮೋಷನ್ ಗೊತ್ತಾಗಿದಲ್ವಾ? ಅಂಡ್ ಲೇಟರ್ ಸಿ ಹಿಯರ್ ಫಾರ್ ಡಯಾಟಾಮಿಕ್ ಗ್ಯಾಸ್, ಡಯಾಟಾಮಿಕ್ ಗ್ಯಾಸ್ಗೆ ಏನಾಗುತ್ತೆ ಅಂತ ನೋಡೋಣ. ಫಾರ್ ಡಯಾಟಾಮಿಕ್ ಗ್ಯಾಸ್ ಅಂದ್ರೆ ಮೀನಿಂಗ್ ಏನು ನೋಡಿ. ಯಾವ ಗ್ಯಾಸಲ್ಲಿ ಒಂದು ಮಾಲಿಕ್ಯೂಲಲ್ಲಿ 2 ಆಟಮ್ಸ್ ಇರುತ್ತೋ ಅದನ್ನ ಡಯಾಟಾಮಿಕ್ ಗ್ಯಾಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೈಡ್ರೋಜನ್, ಕ್ಲೋರಿನ್ ಗ್ಯಾಸ್, F2 ಗ್ಯಾಸ್, ಆಕ್ಸಿಜನ್, N2. ದಿಸ್ ಆರ್ ಆಲ್ ಕಾಲ್ಡ್ ಆಸ್ ಡಯಾಟಾಮಿಕ್ ಗ್ಯಾಸಸ್ ಅಂತ ಹೇಳ್ತಾರೆ. ಡಿಗ್ರೀಸ್ ಆಫ್ ಫ್ರೀಡಮ್ ಇಸ್ ಈಕ್ವಲ್ಸ್ ಟು 3 + 2 ವಿಚ್ ಇಸ್ ಈಕ್ವಲ್ಸ್ ಟು 5 ಅಂತ ಹೇಳ್ತಾರೆ. ಸೊ ಸಿ ಹಿಯರ್ ಈ 3 ಅನ್ನೋದು ನಿಮಗೆ ಇಟ್ ಈಸ್ ಡ್ಯೂ ಟು ಟ್ರಾನ್ಸ್ಲೇಷನಲ್ ಅಂತ ಹೇಳ್ತಾರೆ. ಡ್ಯೂ ಟು ಟ್ರಾನ್ಸ್ಲೇಷನಲ್ ಮೋಷನ್. ಅಂಡ್ 2 ಈಸ್ ಡ್ಯೂ ಟು ರೊಟೇಷನಲ್ ಮೋಷನ್ ಅಂತ ಹೇಳ್ತಾರೆ. 2 ಈಸ್ ಡ್ಯೂ ಟು ರೊಟೇಷನಲ್ ಮೋಷನ್. ಗೊತ್ತಾಯ್ತಲ್ವಾ? ಸೊ ನೋಡಿ, ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಿರುತ್ತೆ ನಿಮಗೆ ಡಯಾಟಾಮಿಕ್ ಗ್ಯಾಸ್ ಅಂದರೆ 2 ಇರುತ್ತೆ. ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನೋದು ನಿಮಗೆ 3 ಇರುತ್ತೆ. ದಟ್ ಈಸ್ ದ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತಾರೆ. ಲೇಟರ್ ಫಾರ್ ಟ್ರೈಅಟಾಮಿಕ್ ಗ್ಯಾಸ್ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನೋದು ಎಷ್ಟಿರುತ್ತೆ ನಿಮಗೆ ಅಂತಂದರೆ ಬ್ರಾಕೆಟಲ್ಲಿ ಹಾಕಿರ್ತೀನಿ. ಇಟ್ ಈಸ್ ನಾನ್ ಲೀನಿಯರ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ನಾನ್ ಲೀನಿಯರ್ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್ ಓಕೆ ವಾಟ್ ಇಸ್ ದಟ್ H2O ವಾಟರ್ ವೇಪರ್ನ ತಗೊಂಡಿದ್ದಾಗ ನಾನ್ ಲೀನಿಯರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗಿರುತ್ತೆ ನಿಮಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು 6 ಅಂತ ಹೇಳ್ತಾರೆ. 6 ಅನ್ನೋದು ಹೇಗೆ ಬಂತು ನಿಮಗೆ ಅಂತಂದರೆ ಇಟ್ ಈಸ್ 3 + 3 ಅಂತ ಹೇಳ್ಬೋದು. ಓಕೆ ಇಲ್ಲಿ ಬರಿತೀನಿ ನಾನು. ಸೊ ಸಿ ಹಿಯರ್ 3 ಡ್ಯೂ ಟು ಟ್ರಾನ್ಸ್ಲೇಷನಲ್ ಮೋಷನ್ ಅಂತ ಹೇಳ್ತಾರೆ. 3 ಡ್ಯೂ ಟು ಟ್ರಾನ್ಸ್ಲೇಷನಲ್ ಮೋಷನ್ ಅಂಡ್ ಅದರ್ 3 ಈಸ್ ಡ್ಯೂ ಟು ರೊಟೇಷನಲ್ ಮೋಷನ್ ಅಂತ ಹೇಳ್ತೀವಿ. ರೊಟೇಷನಲ್ ಮೋಷನ್ ಗೊತ್ತಾಗ್ತದೆ ಅಲ್ವಾ? ಸೊ ದಿಸ್ ಇಸ್ ದ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತಾರೆ. ಅದೇ ಲೀನಿಯರ್ ಆಗಿದ್ದಾಗ F = 7 ಅಂತ ಹೇಳ್ಬೋದು. F is equal to 7. ಗೊತ್ತಾಗಿದೆ ಅಲ್ವಾ? ಸೊ ದಿಸ್ ಅ ಪಾಯಿಂಟ್ ಟು ಬಿ ನೋಟೆಡ್. In general, see here, in general, degrees of freedom for any gas is equals to 3a minus b ಅಂತ ಬರಿತೀವಿ. 3a minus b. ಏನಿಲ್ಲಿ a ಅಂದ್ರೆ ಏನಪ್ಪ ಅಂತಂದಾಗ see here where a is called as number of independent okay, what is that particles ಅಂತ ಹೇಳ್ತಾರೆ. ನಂಬರ್ ಆಫ್ ಇಂಡಿಪೆಂಡೆಂಟ್ ಪಾರ್ಟಿಕಲ್ಸ್. ಅಂಡ್ ಬಿ ಅನ್ನೋದೇನಪ್ಪ ಅಂತಂದಾಗ ನಂಬರ್ ಆಫ್ ಇಂಡಿಪೆಂಡೆಂಟ್ ರಿಸ್ಟ್ರಿಕ್ಷನ್ಸ್ ಅಂತಾನು ಹೇಳ್ಬೋದು. ನಂಬರ್ ಆಫ್ ಇಂಡಿಪೆಂಡೆಂಟ್ ರಿಸ್ಟ್ರಿಕ್ಷನ್ಸ್ ಗೊತ್ತಾಗ್ತದಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಇನ್ ಜನರಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಟು ಕ್ಯಾಲ್ಕುಲೇಟ್. ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. And later we have to understand what is the kinetic energy of the gas or of an ideal gas ಅಂತ ನೋಡೋಣ. ಗೊತ್ತಾಗ್ತದಲ್ವಾ? ಸೊ ಸಿ ಹಿಯರ್ ಗೊತ್ತಾಯ್ತಲ್ವಾ? ಡಿಗ್ರೀಸ್ ಆಫ್ ಫ್ರೀಡಮ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಈ ಡಿಗ್ರೀಸ್ ಆಫ್ ಫ್ರೀಡಮ್ ಅಲ್ಲಿ ನೀವು ಇನ್ನೊಂದು ಕೆಲವು ಪಾಯಿಂಟ್ಸ್ ನಾವು ಓದಬೇಕಾಗಿರುತ್ತೆ. ಇಲ್ಲಿ ನೋಟ್ ಅಂತ ಬರೆದಿರ್ತೀನಿ. ಏನದು ಅಂತಂದ್ರೆ ಸಿ ಹಿಯರ್
what is the value of molar specific heat capacity of a gas at constant volume? C by V ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಇಟ್ ಈಸ್ F/2 R ಅಂತ ಬರೀಬಹುದು. ಆ್ಯಂಡ್ ವಾಟ್ ಈಸ್ ಸಿ ಪಿ ವ್ಯಾಲ್ಯೂ ಹಿಯರ್? ಸಿ ಪಿ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ F/2 + 1 ಇಂಟು ಆರ್ ಅಂತ ಬರುತ್ತೆ. ವಾಟ್ ಇಸ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ? ಇಸ್ ಗಾಮಾ ವ್ಯಾಲ್ಯೂ ಏನ್ರಿ ಆಗುತ್ತೆ? ಸಿ ಪಿ ಬೈ ಸಿ ವಿ ವಿಚ್ ಇಸ್ ಈಕ್ವಲ್ಸ್ ಟು 1 + 2/F ಅಂತ ಬರುತ್ತೆ. 1 + 2/F ಗೊತ್ತಾಗ್ತದಲ್ವಾ? ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೌ ಇಟ್ ಇಸ್ ರೈಟ್, ಇಟ್ ಇಸ್ ರೈಟ್ the values for mono atomic gas. For mono atomic gas, F ಅನ್ನೋದೇನ್ರಿ ನಿಮಗೆ F equals to 3 ಅಲ್ವಾ? Therefore CV will become equals to 3/2 R. CP is equals to 5/2 R ಆಗುತ್ತೆ. because +1 add ಮಾಡ್ಕೊಳ್ಳಿ, you will get the answer. plus R add ಮಾಡಿದ್ರೆ you will get 5/2 R. and gamma value, gamma is equals to Cp divided by Cv which is equals to 5/3 which is nothing but 1.666 ಅಂತ ಬರುತ್ತೆ. This is gamma for mono, gamma for mono. ಅರ್ಥ ಆಯ್ತಲ್ವ ಹೇಳಿದ್ದು? ಇನ್ ಸಿಮಿಲರ್ಲಿ ಫಾರ್ ಡಯಾಟಾಮಿಕ್ ಗ್ಯಾಸ್, ಫಾರ್ ಡೈಅಟಾಮಿಕ್ ಗ್ಯಾಸ್, ಫಾರ್ ಡಯಾಟಾಮಿಕ್ ಗ್ಯಾಸ್ ಏನಾಗುತ್ತೆ ನೋಡೋಣ. ಫಾರ್ ಡಯಾಟಾಮಿಕ್ ಗ್ಯಾಸ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು ತಗೊಂಡಿದ್ದೀವಪ್ಪ ನಾವಿಲ್ಲಿ? ಜನರಲಿ 5 ತಾನೆ, ಜನರಲಿ ಇಟ್ ಈಸ್ 5. ಇಸ್ ಇಟ್ ರೈಟ್? therefore we can say CV will become equal to 5/2 R ಅಂತ ಹೇಳ್ತಾರೆ. CP becomes equals to 7/2 R ಆಗಿರುತ್ತೆ. and gamma becomes equals to ಏನಾಗುತ್ತೆ ಇಲ್ಲಿ ನಿಮಗೆ ಗಾಮಾ ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ CP by CV will get 7/5 ಅಂತ ಹೇಳ್ತಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 7/5 ಹಿಯರ್? 7/5 ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ? ಸೊ ನೀಟಾಗಿ ಚೆಕ್ ಮಾಡಿ, ವಿಲ್ ಗೆಟ್ 1.4 ಅಂತ ಬರುತ್ತೆ. 1.4. ದಿಸ್ ಇಸ್ ದ ಗಾಮಾ ವ್ಯಾಲ್ಯೂ ಫಾರ್ ಡಯಾಟಾಮಿಕ್ ಗ್ಯಾಸ್. ಲೇಟರ್ ವಿ ಹ್ಯಾವ್ ಟು ಥಿಂಕ್ ವಿತ್ ವಾಟ್ ಇಸ್ ದ ಪಾಲಿ ಅಟಾಮಿಕ್ ಗ್ಯಾಸ್ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಫಾರ್ ಪಾಲಿ ಅಟಾಮಿಕ್ ಗ್ಯಾಸ್ ಜನರಲ್ ಆಗಿ ಪಾಲಿ ಅಟಾಮಿಕ್ ಗ್ಯಾಸ್ ಅಂತ, ಟ್ರೈ ಅಟಾಮಿಕ್ ಅಂದರೆ ಪಾಲಿ ಅಟಾಮಿಕ್ ತಾನೆ. ಸೊ ಹಾಗಾಗಿ ನಿಮಗೆ ಎಫ್ ವ್ಯಾಲ್ಯೂ ವಿಲ್ ಟೇಕ್ ಇಟ್ ಆಸ್ 6 ಅಂತ ಹೇಳ್ತಾರೆ. therefore we can write CV is equals to 3R ಆಗಿರುತ್ತೆ. and CP is equals to 4R ಆಗಿರುತ್ತೆ. and gamma value becomes equals to CP by CV which is 4/3, nothing but 1.33 ಅಂತ ಬರುತ್ತೆ for polyatomic gas. and we have to note that, we have to make a note that gamma for mono atomic gas is greater than gamma for dynamic gas, and it is greater than gamma for polyatomic gas anta heltivi. This is how we have to understand about what is the gamma value for mono, dia and polyatomic gases. Later we have to think about what is the energy possessed by the gas, ideal gas antane helona. So see here, what is the energy? What is energy possessed? Energy possessed by an ideal gas anta ಹೇಳ್ತಾರೆ. What is energy possessed by the ideal gas? See here, ಜನರಲ್ ಆಗಿ ಎನರ್ಜಿ ಅಂತಂದಾಗ ಇಟ್ ನಥಿಂಗ್ ಬಟ್ ಸಮ್ ಆಫ್ ದ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತಾರೆ. ಆದರೆ ಗ್ಯಾಸ್ ಮಾಲಿಕ್ಯೂಲ್ಸ್ ಅಲ್ಲಿ ಮಾಲಿಕ್ಯೂಲ್ಸ್ ಅನ್ನೋದು ಯಾವಾಗಲೂ ರ್ಯಾಂಡಮ್ ಮೋಷನ್ ಅಲ್ಲಿ ಇರುತ್ತೆ. ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು 0 ಆಗಿರುತ್ತೆ. therefore total energy of a gas is equal to kinetic energy of the gas ಅಂತ ಬರಿತೀವಿ. therefore we can write total energy is nothing but kinetic energy which is equals to half m into VRMS square ಅಂತ ಬರೀಬಹುದು. m into what is VRMS square value here? 3RT by capital M. ಹಾಗಾಗಿ 3 will get cancel. therefore total energy becomes equals to 3/2 RT for 1 mole of a ideal gas ಅಂತ ಹೇಳ್ತಾರೆ. 1 mole of ideal gas. ಅದೇ ನಿಮಗೆ
ಮ್ಯೂ ಮೋಲ್ಸ್ ಬೇಕು ಅಂತಂದಾಗ ಮ್ಯೂ ಆರ್ ಟಿ ಅಂತ ಬರಿತೀವಿ. 3/2 ಮ್ಯೂ ಆರ್ ಟಿ. ದಿಸ್ ಇಸ್ ಫಾರ್ ಮ್ಯೂ ನಂಬರ್ ಆಫ್ ಮೋಲ್ಸ್. ನೀವು ಮ್ಯೂ ನಂಬರ್ ಆಫ್ ಮೋಲ್ಸ್ ಅಂತ ಹೇಳ್ತಾರೆ. ಅರ್ಥ ಇದಲ್ವಾ? ಫಾರ್ 1 ಮಾಲಿಕ್ಯೂಲ್ ಬೇಕು ಅಂತಂದಾಗ ವಿ ಕ್ಯಾನ್ ರೈಟ್ 3/2 KT ಅಂತ ಬರಿತೀವಿ. ದಿಸ್ ಇಸ್ ಫಾರ್ 1 ಮಾಲಿಕ್ಯೂಲ್. ದಿಸ್ ಇಸ್ ಫಾರ್ 1 ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ದಿಸ್ ಫಾರ್ 1 ಮಾಲಿಕ್ಯೂಲ್. ಅರ್ಥ ಇದಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಎನರ್ಜಿ ಪೊಸೆಸ್ಡ್ ಬೈ ದ ಗ್ಯಾಸ್. ಎನರ್ಜಿ ಪೊಸೆಸ್ಡ್ ಬೈ ದ ಗ್ಯಾಸ್ ಅಂತ ಹೇಳ್ತಾರೆ. ಸೊ ಇನ್ ಜನರಲ್ ಫಾರ್ ಎನಿ ಗ್ಯಾಸ್ we can write E is equals to F/2 mu R T ಅಂತ ಬರುತ್ತೆ. where F is the degrees of freedom ಅಂತ ಹೇಳ್ತಾರೆ. ಡಿಗ್ರಿ ಆಫ್ ಫ್ರೀಡಮ್. ಅರ್ಥ ಇದಲ್ವಾ? This is for mu number of moles. Okay. So based on this energy possessed by the gas, there is a law, important law, that is called as law of equipartition of energy ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಹೆಸರಲ್ಲೇ ಇದೆ, ಈಕ್ವಿಪಾರ್ಟಿಷನ್. ಈಕ್ವಿಪಾರ್ಟಿಷನ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಇಟ್ ಈಸ್ ಈಕ್ವಲಿ ಡಿವೈಡೆಡ್. ಏನ್ ಡಿವೈಡ್ ಆಗ್ತಾ ಇದೆ ಇಲ್ಲಿ? ಎನರ್ಜಿ ಅನ್ನೋದು ಡಿವೈಡ್ ಆಗ್ತಾ ಇದೆ. ಓಕೆ, ಅಮಾಂಗ್ ವಾಟ್ ಅನ್ನೋದನ್ನ ನೋಡೋಣ. ವಾಟ್ ಇಸ್ ದ ಸ್ಟೇಟ್ಮೆಂಟ್? ಏನ್ ಹೇಳ್ತಿದೆ ಸ್ಟೇಟ್ಮೆಂಟ್ ಅಂತಂದಾಗ, ಸಿ ಹಿಯರ್ ದ ಟೋಟಲ್ ಎನರ್ಜಿ ಆಫ್ ಎ ಗ್ಯಾಸ್. ಟೋಟಲ್ ಎನರ್ಜಿ ಆಫ್ ಎ ಗ್ಯಾಸ್ is divided equally among various degrees of freedom ಅಂತ ಹೇಳ್ತಾರೆ. ವೇರಿಯಸ್ ಡಿಗ್ರೀಸ್ ಆಫ್ ಫ್ರೀಡಮ್, ಅಮಾಂಗ್ ವೇರಿಯಸ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತಾರೆ. ಅಂಡ್ ಎನರ್ಜಿ associated per molecule and per degree freedom is equal to it is half KT ಅಂತ ಹೇಳ್ತಾರೆ. ಒಂದೊಂದು ಮಾಲಿಕ್ಯೂಲ್ಗೆ ಒಂದೊಂದು ಡಿಗ್ರಿ ಆಫ್ ಫ್ರೀಡಮ್ಗೆ 1/2 KT ಅಷ್ಟು ಎನರ್ಜಿ ಅನ್ನೋದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ಅ ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. Suppose see here, if F is the degrees of freedom, F ಅನ್ನೋದು ನಿಮಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ನಾವು ಬರೆದಿದ್ದಾಗ ಟೋಟಲ್ ಎನರ್ಜಿ ಅನ್ನೋದು F/2 KT ಅಂತ ಬರೀಬಹುದು. ಅರ್ಥ ಇದಲ್ವಾ? ಫಾರ್ ಈಚ್ ಮಾಲಿಕ್ಯೂಲ್ ಗೊತ್ತಾಯ್ತಲ್ವಾ? ಒಂದೊಂದು ಮಾಲಿಕ್ಯೂಲ್ಗೆ 1 ಡಿಗ್ರಿ ಆಫ್ ಫ್ರೀಡಮ್ಗೆ half KT ಅಷ್ಟು ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅದು F ಡಿಗ್ರೀಸ್ ಆಫ್ ಫ್ರೀಡಮ್ ಇದ್ದರೆ ಅವ ನಿಮಗೆ F ಟೈಮ್ಸ್ half KT ನಿಮಗೆ ಬರುತ್ತೆ. ದಿಸ್ ಅಬೌಟ್ ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. And finally, we have to think about what is mean free path. Mean free path denoted by the symbol lambda ಅಂತ ಹೇಳ್ತಾರೆ. denoted by the symbol lambda. ನೋಡಿ ಇಲ್ಲಿ ಮೀನ್ ಫ್ರೀ ಪಾತ್ ಅಂದ್ರೆ ಏನು ಅಂತ ನೋಡೋಣ. ಸಿ ಹಿಯರ್, ಯಾವಾಗಾದ್ರೆ ನಾವು ಗ್ಯಾಸ್ ಮಾಲಿಕ್ಯೂಲ್ಸ್ ನಾವು ಕನ್ಸಿಡರ್ ಮಾಡ್ತೀವಿ, ಏನಾದ್ರು ಕನ್ಸಿಡರ್ ನಂಬರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್, all the gas molecules will be in random motion ಅಂತ ಹೇಳ್ತೀವಿ. will be in random motion. ಗೊತ್ತಾಗ್ತದಲ್ವಾ ಹೇಳ್ತಾರೆ ಇದೇನು ಅಂತ ಅಂದ್ಬಿಟ್ಟು? like this, it will be in random motion. all the gas molecules will be in random motion ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಹೋಗ್ಬೇಕಾದ್ರೆ it undergoes successive collisions with the neighboring molecules ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಸೊ ಮೀನ್ ಫ್ರೀ ಪಾತ್ ಅಂದ್ರೆ ಮೀನಿಂಗ್ ಏನು ಅಂತಂದಿದ್ದಾಗ, ಸಿ ಹಿಯರ್ ವಿ ಕ್ಯಾನ್ ಡಿಫೈನ್ ದಿಸ್ ಆಸ್ ದ average distance between the two successive collisions ಅಂತ ಹೇಳ್ತಾರೆ. two successive collisions of the molecules ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನೋಡಿ, ಒಂದು ಕೊಲಿಷನ್ಗೂ ಇನ್ನೊಂದು ಕೊಲಿಷನ್ಗೂ ಮಧ್ಯದಲ್ಲಿ λ1 ಡಿಸ್ಟೆನ್ಸ್ ಹೋಗಿದೆ.
ನೆಕ್ಸ್ಟ್ ಥರ್ಡ್ ಕೊಲ್ಯೂಷನ್ಗೆ ಲೆಟ್ ಅಸ್ ಅಸ್ಯೂಮ್ ಲ್ಯಾಂಬ್ಡಾ ಟು ಡಿಸ್ಟೆನ್ಸ್ ಹೋಗಿದೆ. ಓಕೆ, ಲೆಟ್ ಅಸ್ ಸೇ ದಿಸ್ ದ ಫಸ್ಟ್ ಒನ್, ಫಸ್ಟ್ ಕೊಲ್ಯೂಷನ್, ಸೆಕೆಂಡ್ ಥರ್ಡ್ ಒನ್, ಫೋರ್ತ್ ಒನ್ ಅಂತಂದರೆ ಇಲ್ಲಿ ನಿಮಗೆ ಲ್ಯಾಂಬ್ಡಾ 3 ಡಿಸ್ಟೆನ್ಸ್, ಇಲ್ಲಿ ಲ್ಯಾಂಬ್ಡಾ 4 ಡಿಸ್ಟೆನ್ಸ್ ಹೋಗಿದೆ. ಇದೇ ರೀತಿ ನಿಮ್ಗೆ ಲ್ಯಾಂಬ್ಡಾ 5 ಡಿಸ್ಟೆನ್ಸ್ ಹೋಗಿದೆ n ನಂಬರ್ ಆಫ್ ಕೊಲ್ಯೂಷನ್ಸ್ಗೆ. ಹಾಗಾಗಿ ಟೋಟಲ್ ಮೀನ್ ಫ್ರೀ ಪಾತ್ ಹೇಗೆ ಬರಿಬೋದು ನಾವು ಅಂದರೆ ಇಟ್ ಈಸ್ ಆವರೇಜ್, ಇಟ್ ಈಸ್ ಅ ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಕೊಲ್ಯೂಷನ್ಸ್ ಅಂತ ಹೇಳ್ತಾರೆ. ಸೊ ಡಿವೈಡ್ ಬೈ n ಈಸ್ ದ ಮೀನ್ ಫ್ರೀ ಪಾತ್, ಮೀನ್ ಫ್ರೀ ಪಾತ್. ಅರ್ಥ ಇದಲ್ವಾ? ಸೊ ಇದರ ಈಕ್ವೇಶನ್ ಏನು ಅಂತಂದಾಗ, ಸೊ ಸಿ ಹಿಯರ್, what is expression? What is the expression for mean free path? Expression for mean free path, lambda is equals to 1 by root 2 pi n d square ಅಂತ ಬರೀತೀರಾ. What is this n value here? Where n is nothing but number of molecules per unit volume, number of molecules per unit volume ಅಂತ ಹೇಳ್ತಾರೆ. number of molecules per unit volume. ಅರ್ಥ ಆಗ್ತದಲ್ವಾ ಹೇಳ್ತಾರೆ ಏನು ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಡಿ ಅಂದರೆ ಏನು? ಡಿ ಅಂದರೆ ಮೀನಿಂಗ್ ಏನಪ್ಪ ಅಂತಂದರೆ ಎರಡು ರೀತಿ ನಾವು ಅರ್ಥ ಮಾಡ್ಕೋಬೋದು. ಏನಪ್ಪ ಅಂತಂದರೆ ಸೈಜ್ ಆಫ್ ಎ ಮಾಲಿಕ್ಯೂಲ್. ಸೈಜ್ ಅಂತಂದರೆ ವಿ ಕ್ಯಾನ್ ಸೇ ಡಯಾಮೀಟರ್ ಅಂತ ಹೇಳ್ತಾರೆ, ಡಯಾಮೀಟರ್. ಆರ್ ವಿ ಕ್ಯಾನ್ ಸೇ ಡಿಸ್ಟೆನ್ಸ್, ಇಲ್ಲ ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ the centers, between distance with the centers of two molecules, distance between the centers of two molecules at the time of collision, at the time of a collision ಆಗಬೇಕಾದ್ರೆ ಆ ಟೈಮಲ್ಲಿ ನಿಮಗೆ ಅವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಇರುತ್ತಲ್ಲ ನೋಡಿ ತೋರಿಸ್ತೀನಿ. ದಿಸ್ ಇಸ್ ಒನ್ ಮಾಲಿಕ್ಯೂಲ್ ಅಂಡ್ ದಿಸ್ ಅನದರ್ ಮಾಲಿಕ್ಯೂಲ್. ನೋಡಿ ಸೆಂಟರ್ಸ್ ಮಧ್ಯದಲ್ಲಿ ಇರತಕ್ಕಂಥ ಡಿಸ್ಟೆನ್ಸ್ನ ನಾವು ಡಿ ಅಂತ ಕರಿತೀವಿ, ಇಲ್ಲ ಡಯಾಮೀಟರ್ ಆಫ್ ಎ ಈಚ್ ಮಾಲಿಕ್ಯೂಲ್ ಅಂತಲೂ ಹೇಳ್ಬೋದು. ಅಂಡ್ ಸಿ ಹಿಯರ್, ಇಲ್ಲಿ ನಿಮಗೆ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ನಿಮ್ಗೆ ಕೇಳ್ತಾರೆ, ನಂಬರ್ ಆಫ್ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್. ಸೊ ಹೇಗೆ ಬರಿಬಹುದು ಅಂತ ನಾವು ಅಬ್ಸರ್ವ್ ಮಾಡೋಣ. ಬಟ್ ವಾಟ್ ಈಸ್ ಸ್ಮಾಲ್ ಎನ್ ಹಿಯರ್? ಎನ್ ಬೈ ವಿ ಅಲ್ವಾ? ಎನ್ ಬೈ ವಿ. ವಿ ಕ್ಯಾನ್ ರೈಟ್ ದಿಸ್ ವ್ಯಾಲ್ಯೂ ಆಸ್ ಪಿ ಬೈ ಕೆ ಟಿ ಅಂತ ಬರಿಬಹುದು. From ideal gas equation, from ideal gas equation, n by v nothing but p by kt ಅಂತ ಬರಿತೀವಿ. Therefore mean free path is equals to 1 by root 2 pi n, n ಅಂದ್ರೆ ಇಲ್ಲಿ p by kt into d square ಅಂತ ಬರಿತೀವಿ. Therefore lambda will become equals to kt divided by root 2 pi d square into p. P is nothing but pressure of the gas ಅಂತ ಹೇಳ್ತಾರೆ. ಸೊ ಫ್ರಮ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಏನದು ಅಂತಂದಾಗ ಮೀನ್ ಫ್ರೀ ಪಾತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ ಹೇಳ್ತಾರೆ. ಸೊ ಪ್ರೆಷರ್ ಅನ್ನೋದು ನಿಮಗೆ ಜಾಸ್ತಿ ಆಗ್ತಾ ಇದ್ದಷ್ಟು ಮೀನ್ ಫ್ರೀ ಪಾತ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ದ, ಇದ್ರ ಮೇಲೆ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಿಮಗೆ ಕೇಳ್ತಾರೆ ರೆಗ್ಯುಲರ್ ಆಗಿ, ಇಲ್ಲ ಜನರಲ್ ಆಗಿ. ಸೊ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ ಇದ್ರ ಮೇಲೆ. ಸೊ ಲ್ಯಾಂಬ್ಡಾ ಮೀನ್ ಫ್ರೀ ಪಾತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಗ್ಯಾಸ್ ಅಂತ ಕರಿತೀವಿ. ಗೊತ್ತಾಗಿದಲ್ವಾ? ದಿಸ್ ಅಬೌಟ್ ದ ಮೀನ್ ಫ್ರೀ ಪಾತ್, ಮೀನ್ ಫ್ರೀ ಪಾತ್. ನಾವು ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಗ್ಯಾಸಿಯಸ್ ಮಿಕ್ಸ್ಚರ್ ಅಂತ ಹೇಳ್ತಾರೆ. ಗ್ಯಾಸಿಯಸ್ ಮಿಕ್ಸ್ಚರ್, ಇದ್ರ ಮೇಲೆ ಅವಾಗ ನಿಮ್ಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ತುಂಬ ಸಿಂಪಲ್ ಫಾರ್ಮುಲಾ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ, ಸಿ ಹಿಯರ್, whenever we consider the two or more gases, ಎರಡು ಇಲ್ಲ ಮೂರು ಗ್ಯಾಸಸ್ನ ನಾವು ಒಂದು ಮಿಕ್ಸ್ ಮಾಡಿದ್ದಾಗ ವಾಟ್ ಹ್ಯಾಪನ್ಸ್ ಟು ಟೋಟಲ್ ಮಾಲಿಕ್ಯುಲರ್ ವೆಯ್ಟ್, ವಾಟ್ ಹ್ಯಾಪನ್ಸ್ ಟು ಸೊ ಸಿ ವಿ ವ್ಯಾಲ್ಯೂ, ಸಿ ಪಿ ವ್ಯಾಲ್ಯೂ, ಅಷ್ಟೆಲ್ಲ ಗಾಮಾ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ಸೊ ಸಿ ಹಿಯರ್, ಅಸ್ಯೂಮ್ ದಟ್ when mu1 moles of one gas is mixed with mu2 moles of another gas, then what are the important relations we have to calculate? ನಮ್ಗೆ ಏನೇ ಇಂಪಾರ್ಟೆಂಟ್ ರಿಲೇಷನ್ ನಮಗೆ ಬೇಕು ಅನ್ನೋದನ್ನ ನೋಡೋಣ. ಸಿ ಹಿಯರ್, ಫಸ್ಟ್ ಒನ್ ನೋಡಿ, ಇಲ್ಲಿ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಮಿಕ್ಸ್ಚರ್, ಮಾಲಿಕ್ಯುಲರ್ ವೆಯ್ಟ್
molecular weight of the mixture molecular weight ಏನಾಗುತ್ತೆ? So m mixture becomes equals to, we can write mu1 m1 plus mu2 m2 divide by mu1 plus mu2 ಅಂತ ಹೇಳ್ತಾರೆ. What is m1 and m2 called here? Where m1 and m2 are called individual molecular weights ಅಂತ ಹೇಳ್ತಾರೆ. Individual molecular weights of each gas ಅಂತ ಹೇಳ್ತಾರೆ. of each gas. ಗೊತ್ತಾದ್ರೆ ಫಸ್ಟ್ ಫಾರ್ಮುಲಾ. ಸೊ ಇದೆಲ್ಲ ನಿಮ್ಗೆ ಕೊಟ್ಟಿರ್ತಾರೆ. ನಿಮಗೆ ಆಕ್ಸಿಜನ್ ಅಂಡ್ ನೈಟ್ರೋಜನ್ ಆರ್ ಮಿಕ್ಸ್ಡ್ ಅಂತ ಹೇಳ್ತಾರೆ. ಆಕ್ಸಿಜನ್ ಮಾಲಿಕ್ಯುಲರ್ ಮಾಸ್ ನಿಮಗೆ ಗೊತ್ತಿದೆ 32 ಅಂತ ಅಂದ್ಬಿಟ್ಟು, ನೈಟ್ರೋಜನ್ ಮಾಲಿಕ್ಯುಲರ್ ಮಾಸ್ ನಿಮಗೆ ಗೊತ್ತಿದೆ 28 ಅಂತ ಅಂದ್ಬಿಟ್ಟು. ಸೊ ನಂಬರ್ ಆಫ್ ಮೋಲ್ಸ್ ಕೊಟ್ಟಿರ್ತಾರೆ ನಿಮಗೆ. 2 moles of oxygen and 5 moles of nitrogen are mixed together. So what is the molecular weight of the mixture ಅಂತ ಕೇಳ್ತಾರೆ. So if you apply this formula, you can easily calculate what is the molecular weight of a mixture. Later we have to understand the second one. ಏನಪ್ಪಾ ಅಂತಂದಾಗ what is the specific heat capacity at constant volume of the mixture ಅಂತಂದಾಗ mu1 into CV1 plus mu2 into CV2 divided by mu1 plus mu2 ಅಂತ ಬರೀಬಹುದು. ಗೊತ್ತಾಗ್ತದಲ್ವಾ ಹೇಳ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ CV ವ್ಯಾಲ್ಯೂ ಥರ್ಮೋಡೈನಮಿಕ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. CV ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು R ಡಿವೈಡ್ ಬೈ ಗಾಮಾ -1 ಅಂತ ನೆನಪಿಟ್ಕೊಳ್ಳಿ. ಅಂಡ್ CP ವ್ಯಾಲ್ಯೂ ಏನಾಗುತ್ತೆ ನಿಮ್ಗೆ ಇಲ್ಲಿ? CP ವ್ಯಾಲ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು ಗಾಮಾ ಇಂಟು R ಡಿವೈಡ್ ಬೈ ಗಾಮಾ -1 ಫಾರ್ ಎ ಗ್ಯಾಸ್. ಥರ್ಡ್ ಒನ್ ನೋಡಿ ಇಲ್ಲಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ CP ಆಫ್ ದ ಮಿಕ್ಸ್ಚರ್? CP ಏನಾಗುತ್ತೆ ನೋಡಿ ಇಲ್ಲಿ, mu1 CP1 ಪ್ಲಸ್ mu2 CP2 ಡಿವೈಡ್ ಬೈ mu1 ಪ್ಲಸ್ mu2 ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ನೋಡಿ ಇಲ್ಲಿ CP1 ಅಂಡ್ CV1 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಿಮಗೆ ಗಾಮಾ ಅಲ್ಲಿ ನಿಮಗೆ ಸಿಗುತ್ತೆ ಆನ್ಸರ್. ಬಟ್ ನೆಸೆಸಿಟಿ ಇಲ್ಲ. ಬಟ್ ನಾಲ್ಕನೇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಗಾಮಾ ಮಿಕ್ಸ್ಚರ್? ಸೊ ಸಿ ಹಿಯರ್ we can write mu1 gamma 1 divided by gamma 1 minus 1 plus mu2 gamma 2 divided by gamma 2 minus 1 whole divided by mu1 divided by gamma 1 minus 1 plus mu2 divided by gamma 2 minus 1 ಅಂತ ಬರೀತೀರಾ. that is the gamma mixture. So ಗೊತ್ತಾಗಿದಲ್ವಾ? this is how we can calculate what is the mixture gamma for mixture of 2 or more gases. So 2 gases especially ನಿಮಗೆ ಕೇಳತಕ್ಕಂಥ ಕ್ವಶನ್ಸ್ ಅನ್ನೋದು. ಈಸ್ ದ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಲ್ಲಿ ನಿಮಗೆ ಬರತಕ್ಕಂಥ ಫಾರ್ಮುಲಾಸ್ ಇಷ್ಟಿದೆ. ಅರ್ಥ ಆಯ್ತಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಇದನ್ನ ಬೇಸ್ ಮಾಡಿಕೊಂಡು ನಾವು ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಫಸ್ಟ್ ನ್ಯೂಮರಿಕಲ್ ಕ್ವಶನ್. ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಏನು ಹೇಳ್ತಾ ಇದ್ದಾರೆ ಅಂತ read the problem. The root mean square speed of hydrogen molecules of an ideal hydrogen gas kept in a gas chamber at 0 degree Celsius is 3180 meter per second. The pressure on the hydrogen gas is anta kelta idare. So we have to calculate what is the pressure. So what are the given quantities? ಏನು ಕೊಟ್ಟಿದ್ದಾರೆ ಅಂತ neat ಆಗಿ ಅಬ್ಸರ್ವ್ ಮಾಡಿ ಇಲ್ಲಿ. root mean square is given. What is the VRMS is equals to 3180 meter per second. ಇದನ್ನ ನಾವು ಅಪ್ರಾಕ್ಸಿಮೇಟ್ ಮಾಡಿದ್ದಾಗ 3.18 into 10 to the power of 3 meter per second ಅಂತ ಬರೀಬಹುದು. ಗೊತ್ತಾಗಿದಲ್ವಾ? So pressure, density of the gas is given. What is the density of the gas? It is 8.99 into 10 to the power of -2 kg per meter cube. ಇದನ್ನ 8.99 9 ಅಂತ ನಾವು ಅಪ್ರಾಕ್ಸಿಮೇಟ್ ಮಾಡಿದ್ವಿ, ಸಿಂಪ್ಲಿಫೈ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ಪ್ರೆಷರ್? ಸಿ ಹಿಯರ್ ಅಟ್ಮಾಸ್ಫಿಯರ್ ಯಾಕೆ ಕೊಟ್ಟಿದ್ದಾರೆ ನಿಮ್ಗೆ ವ್ಯಾಲ್ಯೂ ಅಂತಂದಾಗ ನೋಡಿ, ಆಪ್ಷನ್ಸ್ ಎಲ್ಲ ನಿಮ್ಗೆ ಅಟ್ಮಾಸ್ಫಿಯರ್ಸ್ ಅಲ್ಲಿ ಇದೆ. ಹಾಗಾಗಿ ನಿಮ್ಗೆ 1 ಅಟ್ಮಾಸ್ಫಿಯರ್ ವ್ಯಾಲ್ಯೂ ಸಹ ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರೆಷರ್ ನಮಗೆ ಗೊತ್ತಿದೆ 1/3 ಇಂಟು ರೋ ಇಂಟು VRMS ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡೋಣ.
ಡೆನ್ಸಿಟಿ ಅಂದರೆ 8.9 9 ಅಂತ ಅಪ್ರಾಕ್ಸಿಮೇಟ್ ಮಾಡ್ತಾ ಇದ್ದೀನಿ. VRMS² ಅಂತಂದರೆ 3.18 ಇಂಟು 3.18 ಇಂಟು 10⁶ ಅಂತ ಬರುತ್ತೆ. ಸೊ ಡಿವೈಡೆಡ್ ಬೈ ಇದು ನಿಮಗೆ Nm/m² ಅಲ್ಲಿ ಬರುತ್ತೆ, ಬಟ್ ಅಟ್ಮಾಸ್ಫಿಯರ್ ಆನ್ಸರ್ ಬೇಕು, ಹಾಗಾಗಿ ಡಿವೈಡ್ ಬೈ 013 ಇಂಟು 10⁵ ನಾವು ಮಾಡಬೇಕಾಗಿರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಎಷ್ಟು ಬರುತ್ತೆ ನೋಡಿ ಇಲ್ಲಿ, ಪ್ರೆಷರ್ P ವಿಲ್ ಬಿಕಮ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ, ಸಿ ಹಿಯರ್ 3 ಇಂಟು 3 ನನಗೆ ಅಪ್ರಾಕ್ಸಿಮೇಟ್ 3 ಟೈಮ್ಸ್ ನಿಮ್ಗೆ ಕ್ಯಾನ್ಸಲ್ ಆಗುತ್ತೆ. 9 3 27 ಅಂದರೆ 2.7 ಅಂತಂದರೆ ನಿಯರ್ಲಿ ವಿಲ್ ಗೆಟ್ ಹೌ ಮಚ್ ಹೇಳಿ ನೋಡೋಣ ಇಲ್ಲಿ. 3 ಇಂಟು 3 9 ಇಂಟು 3 ಅಂದರೆ 27, ಬಟ್ 27ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. 28 ಇಲ್ಲ 3 ಅಂತ ಅಪ್ರಾಕ್ಸಿಮೇಟ್ ನಾವು ಮಾಡಬಹುದು. 3 ಇಂಟು 10⁻⁻, ದಟ್ ಈಸ್ 30 ಅಂತ ಬರುತ್ತೆ. 30 ಇಂಟು 10⁻⁻2 ಪ್ಲಸ್ 6 ಅಂತಂದಾಗ ವಿಲ್ ಗೆಟ್ 4 ಅಂತ ಬರುತ್ತೆ, -5 ವಿಚ್ ಈಸ್ ಈಕ್ವಲ್ಸ್ ಟು ಅಪ್ರಾಕ್ಸಿಮೇಟ್ಲಿ 3 ಅಟ್ಮಾಸ್ಫಿಯರ್ ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ, ಆಪ್ಷನ್ನ ಡಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ದ ಟೆಂಪರೇಚರ್ ಆಫ್ ಎ ಗ್ಯಾಸ್ ಈಸ್ ರೈಸ್ಡ್ ವೈಲ್ ಇಟ್ಸ್ ವಾಲ್ಯೂಮ್ ರಿಮೈನ್ಸ್ ಕಾನ್ಸ್ಟೆಂಟ್. ನೋಡಿ, ವಾಲ್ಯೂಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಚೆನ್ನಾಗಿ ಬಿಟ್ಕೊಳ್ಳಿ, ವಿ ಈಸ್ ಕಾನ್ಸ್ಟೆಂಟ್. ಗೊತ್ತಾಗ್ತದೆ ಅಲ್ವಾ? ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಗ್ಯಾಸ್ ಆನ್ ದ ವಾಲ್ಸ್ ಆಫ್ ದ ಕಂಟೈನರ್ ಇನ್ಕ್ರೀಸಸ್ ಬಿಕಾಸ್ ಆಫ್ ಇಟ್ಸ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿದೆ, ಟೆಂಪರೇಚರ್ ಆಫ್ ದ ಗ್ಯಾಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾರೆ, ಇನ್ಕ್ರೀಸ್ ಆಗಿದೆ. ಅಂಡ್ ದ ಪ್ರೆಷರ್ ಎಕ್ಸರ್ಟೆಡ್ ವಿತ್ ದ ಗ್ಯಾಸ್ ಆನ್ ದ ವಾಲ್ಸ್ ಆಫ್ ದ ಕಂಟೈನರ್ ಇನ್ಕ್ರೀಸಸ್. ಗೊತ್ತಾಗಿದಲ್ವಾ? ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾವಾಗಾದ್ರೆ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರುತ್ತೋ, ಟೆಂಪರೇಚರ್ ಜಾಸ್ತಿ ಆಗುತ್ತೋ, ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಅನ್ನೋದು ಆ ಹೀಟ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಹೀಟ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಂಡಿದ್ದಾಗ ಏನಾಗುತ್ತಂದ್ರೆ, ಇಟ್ ನಂಬರ್ ಆಫ್ ಕೊಲಿಷನ್ಸ್ ವಿತ್ ನೈಬರಿಂಗ್ ಮಾಲಿಕ್ಯೂಲ್ಸ್ ಅಂಡ್ ಆಲ್ಸೋ ವಿತ್ ದ ವಾಲ್ಸ್ ಆಫ್ ದ ಕಂಟೈನರ್ ವಿಲ್ ಆಲ್ಸೋ ಇನ್ಕ್ರೀಸ್ ಅಂತ ಹೇಳ್ಬೋದು. ದೇರ್ಫೋರ್ ಬಿಕಾಸ್ ಆಫ್ ದಟ್ ಏನಾಗತ್ತಂದ್ರೆ, ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಗ್ಯಾಸ್ ಆನ್ ದ ವಾಲ್ಸ್ ವಿಲ್ ಆಲ್ಸೋ ಇನ್ಕ್ರೀಸ್ ಅಂತ ಹೇಳ್ತಾರೆ. ದೇರ್ಫೋರ್ ವಿ ಕ್ಯಾನ್ ಸೇ, ನೋಡಿ ಇಲ್ಲಿ ಯಾವಾಗಾದ್ರೆ ಥರ್ಮಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇರುತ್ತೋ, ಓಕೆ, ನಂಬರ್ ಆಫ್ ಕೊಲಿಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಅದರ ವೆಲಾಸಿಟಿ ಆಫ್ ದ ಮಾಲಿಕ್ಯೂಲ್ಸ್ ವಿಲ್ ಆಲ್ಸೋ ಬಿ ಇನ್ಕ್ರೀಸಿಂಗ್. ದೇರ್ಫೋರ್ ವಿ ಕ್ಯಾನ್ ಸೇ, ಸಿ ಹಿಯರ್, ಲೂಸ್ ಮೋರ್ ಕೈನೆಟಿಕ್ ಎನರ್ಜಿ ಟು ದ ವಾಲ್, ಅಲ್ಲ ಅಲ್ಲಿ are in contact with the wall for shorter time, no. See here, strike the wall more often with ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, more often, frequent, ನಂಬರ್ ಆಫ್ ಕೊಲಿಷನ್ ಜಾಸ್ತಿ ಆಗ್ತಾ ಇರುತ್ತೆ, ಹಾಗಾಗಿ ಫ್ರೀಕ್ವೆಂಟ್ ಆಗಿ ಅದು ಕೊಲಿಷನ್ಸ್ ಅನ್ನೋದು ಮಾಡ್ತಾ ಇರುತ್ತೆ ವಿತ್ ಹೈಯರ್ ವೆಲಾಸಿಟಿ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ ಅಂತ ಹೇಳ್ತಾರೆ. ಸೊ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ, ಎ ಗ್ಯಾಸ್ ಅಟ್ 27 ಡಿಗ್ರಿ ಸೆಲ್ಸಿಯಸ್ ಹ್ಯಾಸ್ ಅ ವಾಲ್ಯೂಮ್ ವಿ ಅಂತ ಹೇಳ್ತಾ ಇದ್ದಾರೆ, ಅಂಡ್ ಪ್ರೆಷರ್ ಪಿ. ಆನ್ ಹೀಟಿಂಗ್ ಇಟ್ಸ್ ಪ್ರೆಷರ್ ಈಸ್ ಡಬಲ್ಡ್. ನೋಡಿ, ಸೆಕೆಂಡ್ ಕೇಸಲ್ಲಿ ಪ್ರೆಷರ್ ಡಬಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ವಾಲ್ಯೂಮ್ ಅನ್ನೋದು ನಿಮಗೆ 3 ಟೈಮ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದ ರಿಸಲ್ಟಿಂಗ್ ಟೆಂಪರೇಚರ್ T1 ಈಸ್ ಈಕ್ವಲ್ಸ್ ಟು 27 ಡಿಗ್ರಿ ಸೆಲ್ಸಿಯಸ್. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ಟೆಂಪರೇಚರ್ ಅನ್ನೋದು ಯಾವಾಗಲೂ ಸಹ ನಿಮಗೆ ಕೆಲ್ವಿನ್ ನಲ್ಲಿ ಇರಬೇಕು. ಹಾಗೆ 27 ಕೆಲ್ವಿನ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಪ್ಲಸ್ 273 ಮಾಡಬೇಕಾದ್ರೆ 300 ಕೆಲ್ವಿನ್. ಸೊ ವಾಟ್ ಈಸ್ T2 ವ್ಯಾಲ್ಯೂ, ವಾಟ್ ಈಸ್ ದ ಫೈನಲ್ ಟೆಂಪರೇಚರ್, ರಿಸಲ್ಟಿಂಗ್ ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಹೇಗೆ ಸಿಂಪ್ಲಿಫೈ ಮಾಡ್ಬೋದಿಲ್ಲ ನಾವು ಅಂತ ನೋಡೋಣ. ನಮಗೆ ಗೊತ್ತಿದೆ PV is directly proportional to absolute temperature from the ideal gas equation. Therefore, you can write T2 by T1 is equals to P2 into V2 divided by P1 V1. So P2 ಎಷ್ಟಿದೆ, P2 ವ್ಯಾಲ್ಯೂ ನಿಮಗೆ 2P, V2 ಬಂದ್ಬಿಟ್ಟು 3V ಇದೆ ಅಂತ ಹೇಳ್ತಾ ಇದ್ದಾರೆ, ಡಿವೈಡ್ ಬೈ P into we will get it as 6 ಅಂತ ಬರುತ್ತೆ. So T2 becomes equals to 6 into T1, 6 into 300 which is equals to 1800 ಡಿಗ್ರಿ ಸೆಲ್ಸಿಯಸ್ ಅಂತ ಬರುತ್ತೆ. ಸೊ ಆಪ್ಷನ್ಸ್ ಅಲ್ಲಿ ನೋಡಿದ್ದಾಗೆ ವಿಲ್ ಗೆಟ್ 1800 ಡಿಗ್ರಿ ಸೆಲ್ಸಿಯಸ್ ಅಲ್ಲರಿ, ಇಲ್ಲಿ ಕ್ಯಾಪಿಟಲ್ ಟಿ ಅಲ್ವಾ ಕ್ಯಾಲ್ಕುಲೇಟ್ ಮಾಡಿರೋದು ನೋಡಿ, ಇಲ್ಲೇ ಕನ್ಫ್ಯೂಸ್ ಆಗುತ್ತೆ, ಕೆಲ್ವಿನ್ ಅಲ್ಲಿ ಇರೋದು ನಿಮಗೆ. ದೇರ್ಫೋರ್ ಕೆಲ್ವಿನ್ ಬೇಡ ನಮಗೆ, ಟೆಂಪರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ನಮಗೆ ಬೇಕು. ಹಾಗಾಗಿ 1800 minus 273 if you do this you will get the answer as 1527 ಡಿಗ್ರಿ ಸೆಲ್ಸಿಯಸ್ ಅಂತ ಬರುತ್ತೆ. ದಟ್ ಈಸ್ ಆಪ್ಷನ್ ಸಿ, ಆಪ್ಷನ್ ಸಿ. ಗೊತ್ತಾಗ್ತದಲ್ವಾ ಹೇಳ್ತಾ ಇರೋದು ಏನ್ ಮಾಡ್ತಾ ಇದೀವಿ ಅಂತ.
ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ಎ ಫ್ಲಾಸ್ಕ್ ಈಸ್ ಫಿಲ್ಡ್ ವಿತ್ 13 ಗ್ರಾಮ್ ಆಫ್ ಐಡಿಯಲ್ ಗ್ಯಾಸ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಇನಿಷಿಯಲ್ ಮಾಸ್ ಆಫ್ ದ ಗ್ಯಾಸ್ ದ ಹ್ಯಾವ್ ಗಿವೆನ್ 13 ಗ್ರಾಮ್ ಅಂತ ಕೊಟ್ಟಿದ್ದಾರೆ ಅಟ್ 27 ಡಿಗ್ರಿ ಸೆಲ್ಸಿಯಸ್ and its temperature is raised to 52 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾ ಇದ್ದಾರೆ. ಸೊ T1 ಬಂದ್ಬಿಟ್ಟು ನಿಮಗೆ 27 ಪ್ಲಸ್ 273 ಅಂತಂದ್ರೆ ವಿಲ್ ಗೆಟ್ ಇಟ್ ಆಸ್ 300 ಕೆಲ್ವಿನ್. T2 ಅನ್ನೋದೇನಾಗುತ್ತೆ ನಿಮಗೆ 52 ಪ್ಲಸ್ 273 ಅಂತಂದಾಗ ನಿಮಗೆ ನಿಯರ್ಲಿ ವಿಲ್ ಗೆಟ್ ಇಟ್ ಆಸ್ ಯು ಕ್ಯಾನ್ ಸೇ T2 52 ಪ್ಲಸ್ 273 ಅಂತಂದ್ರೆ 275 ಪ್ಲಸ್ 50 ಏನ್ರಿ ಆಗಿರುತ್ತೆ ನಮ್ಗಿಲ್ಲಿ. ಸೊ ಒಂದ್ಸರಿ ನೀಟಾಗೆ ಹೇಳಿ. 12 ಅಂತಂದಾಗ 325 ಕೆಲ್ವಿನ್ ಅಂತ ಬರುತ್ತೆ. 325 ಕೆಲ್ವಿನ್ ಅರ್ಥ ಆಯ್ತಲ್ವ ಹೇಳಿದ್ದು. ಸೊ ಲೆಟ್ ಇಟ್ ಬಿ ಹಾಗೆ ಇರಲಿ. ನಾವು ಏನು ಹೇಳ್ತಾ ನೋಡಿ, ದ ಮಾಸ್ ಆಫ್ ದ ಗ್ಯಾಸ್ ದಟ್ ಹ್ಯಾಸ್ ಟು ಬಿ ರಿಲೀಸ್ಡ್ ಅಂತ ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಚೇಂಜ್ ಇನ್ ಮಾಸ್ to maintain the temperature of the gas in the flask. ನೋಡಿ 52 ಡಿಗ್ರಿ ಸೆಲ್ಸಿಯಸ್ ಹತ್ರ ಟೆಂಪರೇಚರ್ನ ಮೇಂಟೈನ್ ಮಾಡ್ಬೇಕು ನಾವು ಅಂತಂದ್ರೆ ನಾವು ಎಷ್ಟು ಮಾಸ್ ಆಫ್ ಗ್ಯಾಸ್ನ ನಾವು ರಿಲೀಸ್ ಮಾಡಬೇಡು, ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರೆಷರ್ ಆಲ್ಸೋ ರಿಮೈನ್ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಪ್ರೆಷರ್ ಆಲ್ಸೋ ರಿಮೈನ್ ಸೇಮ್. ನೋಡಿ ಇಲ್ಲಿ ಫ್ಲಾಸ್ಕ್ ಅಂತ ತಗೊಂಡ್ರೆ ವಾಲ್ಯೂಮ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ, ಅದ್ರ ಜೊತೆಗೆ ನಿಮಗೆ ಪ್ರೆಷರ್ ಅನ್ನೋದು ಸಹ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫ್ರಮ್ ಐಡಿಯಲ್ ಗ್ಯಾಸ್ ಈಕ್ವೇಶನ್ PV ಈಸ್ ಈಕ್ವಲ್ಸ್ ಟು ಮ್ಯೂ ಆರ್ ಟಿ. ಕರೆಕ್ಟ್ ಅಲ್ವಾ? ಮ್ಯೂ ಅಂದ್ರೆ ಏನಿಲ್ಲಿ? ಮ್ಯೂ ಅಂದ್ರೆ ಏನಪ್ಪ ಇಲ್ಲಿ? ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಅಂತ ಬರೀಬಹುದು. ದೇರ್ಫೋರ್ ಯು ಕ್ಯಾನ್ ಸೇ P into V is directly proportional to mass into absolute temperature ಅಂತ ಹೇಳ್ಬೋದು. ನೋಡಿ ಇಲ್ಲಿ PV ಕಾನ್ಸ್ಟೆಂಟ್ ಅಲ್ವಾ ಇಲ್ಲಿ ಕೊಟ್ಟಿರೋದವರು, ಪ್ರೆಷರು ಕಾನ್ಸ್ಟೆಂಟ್ ಇದೆ, ವಾಲ್ಯೂಮು ಕಾನ್ಸ್ಟೆಂಟ್ ಆಗಿದೆ. ಹಾಗಾಗಿ ಮಾಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ದೇರ್ಫೋರ್ ಫೈಂಡ್ ಔಟ್ ವಾಟ್ ಈಸ್ ದ ಫೈನಲ್ ಮಾಸ್ ಆಫ್ ದ ಗ್ಯಾಸ್ ಲೆಫ್ಟ್ ಇನ್ ದ ಫ್ಲಾಸ್ಕ್. ಫ್ಲಾಸ್ಕ್ ಅಲ್ಲಿ ಎಷ್ಟು ಮಾಸ್ ಉಳಿದಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. M2 by M1 ಅಂತಂದ್ರೆ T1 by T2 ಅಂತ ಬರೀಬಹುದು. ಸೊ T1 ಈಸ್ 300 ಡಿವೈಡ್ ಬೈ T2 ಈಸ್ 325. ಇಸ್ ಇಟ್ ರೈಟ್? 325. ಸೊ 25 ಅಂತ ನಾವು ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ 12 ಡಿವೈಡ್ ಬೈ 13 ಅಂತ ಬರುತ್ತೆ. ದೇರ್ಫೋರ್ ವಾಟ್ ಈಸ್ M2 ವ್ಯಾಲ್ಯೂ ಹಿಯರ್? M2 ಈಸ್ ಈಕ್ವಲ್ಸ್ ಟು 12 by 13 into M1. Therefore 12 by 13 into M1 ಬಂದು 13 grams ಅಲ್ವಾ? ಸೊ 13 ಕ್ಯಾನ್ಸಲ್ ಆದ್ರೆ ನಿಮಗೆ you will get what is the 12 gram. Therefore mass released will become equal to delta M is equals to M1 minus M2. ನೋಡಿ ಇಲ್ಲಿ 13 minus 12 which is equals to 1 gram ಅಂತ ಹೇಳ್ತೀವಿ. So what is the answer for that here? 1 gram ಏನ್ರಿ ಬರುತ್ತೆ ನಿಮ್ಗೆ ಇಲ್ಲಿ? ಆಪ್ಷನ್ ಡಿ. ಅರ್ಥ ಆಗ್ತದಲ್ವಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ಸೊ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ. ಸಿ ಹಿಯರ್ ದ ಪ್ರೆಷರ್ P, ವಾಲ್ಯೂಮ್ V and temperature T of a gas in the jar A and other gas in jar B at pressure 2P. ನೋಡಿ ಗ್ಯಾಸ್ ಎ ಅನ್ನೋದು ಪ್ರೆಷರ್ P, ವಾಲ್ಯೂಮ್ V, ಟೆಂಪರೇಚರ್ T ಹೊಂದಿದೆ. ಗ್ಯಾಸ್ ಬಿ ಅನ್ನೋದು ನಿಮಗೆ ಪ್ರೆಷರ್ 2P ಇದೆ, ವಾಲ್ಯೂಮ್ V/4 ಇದೆ, ಟೆಂಪರೇಚರ್ 2T ಇದೆ. ದೆನ್ ದ ರೇಷಿಯೋ ಆಫ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ಜಾರ್ ಎ ಅಂಡ್ ಜಾರ್ ಬಿ ವಿಲ್ ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ we have to calculate NA by NB. ನೋಡಿ P1 is equals to PA is P ಅಂತ ಕೊಟ್ಟಿದ್ದಾರೆ, PB is equals to 2P ಅಂತ ಕೊಟ್ಟಿದ್ದಾರೆ. VA ಬಂದ್ಬಿಟ್ಟು ನಿಮಗೆ V ಅಂತ ತಗೊಂಡ್ರೆ VB becomes equals to V/4. TA is T of B is 2T ಅಂತ ಕೊಟ್ಟಿದ್ದಾರೆ. ಗೊತ್ತಾಗಿದಲ್ವಾ? Therefore we can say that PV is equals to mu R T. ಕರೆಕ್ಟಾ? PV is equals to ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಅಂತ ಬರೀಬಹುದು. ಇಲ್ಲ ಅಂತಂದ್ರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಡಿವೈಡ್ ಬೈ ಅವಗಾಡ್ರೋ ನಂಬರ್ ಇಂಟು RT ಅಂತನೂ ಬರೀಬಹುದು. ಗೊತ್ತಾಯ್ತಲ್ವಾ? Therefore ಇದನ್ನ ನಾವು ಅಬ್ಸರ್ವ್ ಮಾಡಿದಾಗ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅನ್ನೋದು ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು PV by T ಅಂತ ಬರುತ್ತೆ. PV by T. Therefore we can write
NA by NB becomes equals to PA into VA divided by TA into TB divided by PB into VB. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. therefore we can say that NA by NB is equals to, what is this PA VA by TA ಅಂತಂದರೆ P into V divided by T into, what is the TB value TB value is 2T ಅಂತ ಕೊಟ್ಟಿದ್ದಾರೆ. PB is 2P, VB is V by 4. So we can say 2T divided by 2P into V by 4. So simplify ಮಾಡೋಣ, 2 times ಹೋಗುತ್ತೆ. If you simplify, you will get the answer as 4 ಅಂತ ಬರುತ್ತೆ. So NA by NB is equals to 4:1. Therefore option is a D. Option is a D. ಗೊತ್ತಾಗ್ತದಲ್ವಾ? ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಸೀದಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಏನು ಬರುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ. A gas in a container A is in thermal equilibrium with another gas in container B ಅಂತ ಹೇಳ್ತಾ ಇದ್ದಾರೆ. ಥರ್ಮಲ್ ಈಕ್ವಿಲಿಬ್ರಿಯಂ ಅಂದ್ರೆ ಏನ್ರಿ ಅರ್ಥ? ಟೆಂಪರೇಚರ್ ವಿಲ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಅರ್ಥ. ಸೊ ಬೋತ್ ಕಂಟೈನ್ ಈಕ್ವಲ್ ಮಾಸಸ್ ಆಫ್ 2 gases in respective containers ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಗ್ಯಾಸ್ ಎ, ಗ್ಯಾಸ್ ಬಿ ನೋಡಿ, ಇಲ್ಲಿ ಮಾಸ್ ಆಫ್ ಗ್ಯಾಸ್ ಎ ಈಸ್ ಈಕ್ವಲ್ ಟು ಗ್ಯಾಸ್ ಕಂಟೈನರ್ ಬಿ, ಮಾಸ್ ಆಫ್ ಗ್ಯಾಸ್ ಇನ್ ಬಿ, ವಿಚ್ ಇಂಪ್ಲೈಸ್ ನೋಡಿ ಡಿಫರೆಂಟ್ ಗ್ಯಾಸಸ್ ಆಗಿರೋದ್ರಿಂದ ಮಾಸ್ ಸೇಮ್ ಇದ್ರೂ ಸಹ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅನ್ನೋದು ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಇನ್ ಎ and number of moles of gas in B will not be equal. ಯಾಕಂದ್ರೆ ಏನು ಡಿಪೆಂಡ್ ಆಗುತ್ತೆ? ನಂಬರ್ ಆಫ್ ಮೋಲ್ಸ್ ಅನ್ನೋದು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್, ನೇಚರ್ ಆಫ್ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಅಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಟ್ರೂ ಅಂತ ಹೇಳಿದ್ವಿ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಟ್ರೂ. ಓಕೆನಾ? ಸೊ ಥಿಂಕ್ ಮಾಡೋಣ, ಇಲ್ಲೇನು ಬರುತ್ತೆ ಅಂತ ನೋಡೋಣ. ವಿ ನೋ ದ್ಯಾಟ್ PV is equals to mu r T. T is a constant. Therefore we can write ಏನು ಬರಿಬೋದು ನೋಡಿ ಇಲ್ಲಿ, PA, we can write, see here, PA into VA is equals to mu A, okay, and PB into VB is equals to mu B. ನಾವು ಚೆಕ್ ಮಾಡಬೇಕು ಈ ಫಾಲೋಯಿಂಗ್ ಆಪ್ಷನ್ಸ್ ಅಂದರೆ PA into VA is equals to PB into VB ಆಗತ್ತಾ ಅಂತಂದರೆ ಇದು ಆಗಲ್ಲ. ಸೊ PA equal to PB, VA not equal to VB ಆಗುತ್ತಾ, ಇದೆಲ್ಲ ನಾವು ಚೆಕ್ ಮಾಡಬೇಕು. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ್ಯಾಟ್. ನೋಡಿ ಇಲ್ಲಿ ಏನು ಬರುತ್ತೆ ಅಂತ. PA into VA divided by PB into VB is equals to mu A by mu B. Let us keep this equation as it is. ಇಲ್ಲಿ ನಾವು ಕೇಸಸ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಕೇಸ್ 1 ಏನ್ರಿ ಇಲ್ಲಿ? ಕೇಸ್ 1 ಏನಾಗುತ್ತೆ ನೋಡೋಣ. ಸಪೋಸ್ ಕೇಸ್ 1 ನೋಡಿ, ಇಲ್ಲಿ ಇಫ್ PA is equals to PB, ಅವಾಗ ಏನ್ರಿ ಆಗುತ್ತೆ? PA PB ಎರಡು ಕ್ಯಾನ್ಸಲ್ ಆಗತ್ತಾ? ಇನ್ನೇನು ಉಳಿದಿರುತ್ತೆ ನೋಡಿ, ಇಲ್ಲಿ VA by VB will become equals to mu A by mu B. mu A by mu B ಅನ್ನೋದು ನಾಟ್ ಈಕ್ವಲ್ ಆಗಿರೋದು, ಇಟ್ ಇಸ್ ನಾಟ್ ಈಕ್ವಲ್ ಟು 1. therefore we can say that PA equal to PB ಆಗಿದ್ದಾಗ VA is not equal to VB ಅಂತನೂ ಹೇಳ್ಬೋದು. VA is not equals to VB. therefore we can go with option B. ಓಕೆನಾ? ಹಾಗಂತ ಸುಮ್ಮನೆ ಆಗಿಬಿಡಬಾರ್ದು. ಕೆಲವುದಲ್ಲಿ 2 or 3 ಮಲ್ಟಿಪಲ್ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಇಲ್ಲೂ ಒಂದು ನಮಗೆ ಚೆಕ್ ಮಾಡೋಣ. ಆಪ್ಷನ್ ಸಿ ಸಹ ನಾವು ಚೆಕ್ ಮಾಡ್ಕೊಳ್ಳೋಣ, ಏನಾಗುತ್ತೆ ಅಂತ ನೋಡೋಣ. ಕೇಸ್ 2. ಸಪೋಸ್ ಇಫ್ VA is equals to VB, ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಪ್ರೀವಿಯಸ್ ಈಕ್ವೇಷನ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ. VA VB ಎರಡು ಈಕ್ವಲ್ ಆಗಿದ್ರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ. ದೆನ್ PA by PB ಏನಾಗುತ್ತೆ ನೋಡಿ ಇಲ್ಲಿ, ದೆನ್ PA by PB is equals to mu A by mu B. It is not equal to 1 alva. So which implies PA is not equals to PB ಅಂತನೂ ಹೇಳ್ಬೋದು. Therefore we can also give the correct answer for C. C is also correct answer. So in this question ನಮಗೆ B and C ಎರಡೂ ಕರೆಕ್ಟ್ ಆಗಿದೆ. ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ನೋಡಿ ಇಲ್ಲಿ
ಟೂ ಐಡೆಂಟಿಕಲ್ ಗ್ಲಾಸ್ ಬಲ್ಬ್ಸ್, ನೀಟಾಗಿ ಅಬ್ಸರ್ವ್ ಮಾಡಿ, ಟೂ ಐಡೆಂಟಿಕಲ್ ಗ್ಲಾಸ್ ಬಲ್ಬ್ಸ್ ಆರ್ ಇಂಟರ್ ಕನೆಕ್ಟೆಡ್ ಬೈ ಎ ಥಿನ್ ಗ್ಲಾಸ್ ಟ್ಯೂಬ್ ಅಂತ ಹೇಳಿದ್ದಾರೆ. ಎ ಗ್ಯಾಸ್ ಈಸ್ ಫಿಲ್ಡ್ ಇನ್ ದೀಸ್ ಬಲ್ಬ್ಸ್ ಅಟ್ NTP. If one bulb is placed in ice and other bulb is placed in a hot bath, then the pressure of the gas becomes 1.5 times the temperature, 1.5 times the temperature of the hot bath ಅಂತ ಹೇಳ್ತಾರೆ. ಇದರ ಟೆಂಪರೇಚರ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಗೊತ್ತಾಗ್ತದಲ್ವಾ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ವಾಟ್ ಇಸ್ ದ ಟೆಂಪರೇಚರ್ ಆಫ್ ದಿಸ್ ಪಾರ್ಟ್ ಹಿಯರ್? ಇದ್ರ ಟೆಂಪರೇಚರ್ ಏನ್ರಿ ಆಗಿರುತ್ತೆ ನಮ್ಗಿಲ್ಲಿ. ಸೊ ಲೆಟ್ ಅಸ್ ಸೇ ವಾಟ್ ಇಸ್ ದ ಟೆಂಪರೇಚರ್ ಆಫ್ ದ ಐಸ್ ಹಿಯರ್? ಇಟ್ ಈಸ್ 0 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಸೊ 0 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಂಡ್ರೆ ಇಟ್ ಈಸ್ 0 ಪ್ಲಸ್ 273 ಅಂತಂದರೆ ಇಲ್ಲಿಗೆ 273 ಕೆಲ್ವಿನ್ ಅಂತ ಬರುತ್ತೆ. ಸೊ ಇನಿಷಿಯಲಿ ನೋಡಿ ಇಲ್ಲಿ ಐಡೆಂಟಿಕಲ್ ಬಲ್ಬ್ಸ್ ಅಂದರೆ ಮೀನಿಂಗ್ ಏನಪ್ಪ? ಓಕೆ, ವಾಲ್ಯೂಮ್ಸ್ ವಿಲ್ ರಿಮೈನ್ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಇನಿಷಿಯಲಿ ಏನಾಗಿರುತ್ತೆ? NTP ಟೆಂಪರೇಚರು ಮತ್ತು ಪ್ರೆಷರ್ ಎರಡೂ ಕಾನ್ಸ್ಟೆಂಟ್ ಆಗಿದೆ, ಅಷ್ಟೆಲ್ಲ ವಾಲ್ಯೂಮ್ ಸಹ ಕಾನ್ಸ್ಟೆಂಟ್ ಆಗಿದೆ. ಹಾಗಿದ್ದಾಗ ನಂಬರ್ ಆಫ್ ಮೋಲ್ಸ್ ಆಫ್ ಎ ಗ್ಯಾಸ್ ಶುಡ್ ರಿಮೈನ್ ಸೇಮ್ ಅಂತ ಹೇಳ್ತಾರೆ, ಶುಡ್ ರಿಮೈನ್ ಸೇಮ್. ಸೊ ಸಿ ಹಿಯರ್ ಇನಿಷಿಯಲ್ ಬೈ ಅವಗಾಡ್ರೋಸ್ ಲಾ ಅಂತ ಹೇಳ್ಬೋದಾ? ಲೆಟ್ ಅಸ್ ಸೇ μ1 plus μ2 is equals to μ1 dash plus μ2 dash. Initial case and this final case. Initially ಎರಡು ಬಲ್ಬ್ಸ್ಗೂ ಸೇಮ್ ಪ್ರೆಷರ್ ಇದೆ, ಸೇಮ್ ವಾಲ್ಯೂಮ್ ಇದೆ, ಸೇಮ್ ಟೆಂಪರೇಚರು ಇದೆ ಅಂತ ಹೇಳ್ತಾರೆ. ದಟ್ ಈಸ್ NTP ಅಂತ ಅಂದ್ಬಿಟ್ಟು. ಆಮೇಲೆ ಫೈನಲಿ ಒಂದು ಬಲ್ಬ್ನ ಐಸಲ್ಲಿ ಪ್ಲೇಸ್ ಮಾಡಿದ್ದಾರೆ, ಇನ್ನೊಂದು ಬಲ್ಬಲ್ಲಿ ಹಾಟ್ ಬಾತಲ್ಲಿ ಪ್ಲೇಸ್ ಮಾಡಿದ್ದಾರೆ. ಹಾಗಿದ್ದಾಗ ಈ ಹಾಟ್ ಬಾತ್ ಟೆಂಪರೇಚರ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯೂ ಏನರ ಫಾರ್ಮುಲಾ ನಮ್ಗೆ ಇಲ್ಲಿ P ಇಂಟು V ಡಿವೈಡ್ ಬೈ R ಇಂಟು ವಾಟ್ ಇಸ್ ದ ಟೆಂಪರೇಚರ್ 273 ಅಂತ ತಗೋಬಹುದಲ್ವಾ. ಇಲ್ಲೂ ಅಷ್ಟೇ P ಇಂಟು V ಡಿವೈಡ್ ಬೈ R ಇಂಟು 273 ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ವಾಟ್ ಈಸ್ ಮ್ಯೂ ಡ್ಯಾಶ್ ವ್ಯಾಲ್ಯೂ? P ಏನಾಗುತ್ತಪ್ಪ ನಿಮಗೆ 1.5 ಟೈಮ್ಸ್ ಆಗ್ತಾ ಇದೆ, ವಾಲ್ಯೂಮ್ ಸೇಮ್ ಇದೆ. ಹಾಗಾಗಿ ನಿಮ್ಗೇನಾಗುತ್ತೆ 1.5 ಟೈಮ್ಸ್ P ಇಂಟು V ಡಿವೈಡ್ ಬೈ R ಇಂಟು 273 ಪ್ಲಸ್ ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ 1.5 ಟೈಮ್ಸ್ P ಇಂಟು V ಡಿವೈಡ್ ಬೈ R. ಹಾಟ್ ಬಾತ್ ಟೆಂಪರೇಚರ್ ನಮಗೆ ಗೊತ್ತಿಲ್ಲ, ಲೆಟ್ ಇಟ್ ಬಿ T ಅಂತ ತಗೊಳ್ಳೋಣ. ಅರ್ಥ ಆಯ್ತಲ್ವಾ? ಸೊ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಇಲ್ಲಿ ನೋಡಿ, ಇಲ್ಲಿ PV ಎಲ್ಲ ಕ್ಯಾನ್ಸಲ್ ಆಗುತ್ತೆ, R ಸಹ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನೇನು ಉಳಿದಿರುತ್ತೆ ನೋಡೋಣ. ವಾಟ್ ಇಸ್ ದ ರಿಮೈನಿಂಗ್? ಇಲ್ಲಿ ನೋಡಿ, ಇಲ್ಲಿ 1/273 1/273 2/273 ಬರುತ್ತಲ್ವಾ. 2/273 you can say 2 divided by 273 will become equals to 1.5 divided by 273 plus 1.5 divided by capital T ಅಂತ ಬರುತ್ತೆ. ಇದನ್ನ LCM ತಗೊಂಡು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ you will get capital T value. Capital T becomes equal to ನಿಮಗೆ 819 ಕೆಲ್ವಿನ್ ಅಂತ ಬರುತ್ತೆ. ಸೊ ಆಪ್ಷನ್ಸ್, whenever you see the ಆಪ್ಷನ್ಸ್ ನಿಮಗೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿದೆ. ಹಾಗಾಗಿ ನಿಮಗೆ ಟಿ ಅನ್ನೋದು ನಿಮಗೆ 819 ಮೈನಸ್ 273. ಇಫ್ ಯು ಡೂ ಇಟ್ ನಿಮ್ಗೇನು ಬರುತ್ತೆ ನೋಡಿ ಇಲ್ಲಿ. ಸೊ 6 ಬರಬೇಕು ಎಡ್ಜಲ್ಲಿ ನಿಮಗೆ. ಸೊ ವಿ ಕ್ಯಾನ್ ಗೋ ವಿತ್ 546 ಡಿಗ್ರಿ ಸೆಲ್ಸಿಯಸ್. ಗೊತ್ತಾಗಿದಲ್ವಾ? ಇಲ್ಲಿಗೆ 546 ಡಿಗ್ರಿ ಸೆಲ್ಸಿಯಸ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ, ಆಪ್ಷನ್ನ ಡಿ. ಅರ್ಥ ಆಯ್ತಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ಅವರು ಅಂತ ನೋಡೋಣ. ಅಟ್ ರೂಮ್ ಟೆಂಪರೇಚರ್ RMS speed of the molecules of certain diatomic gas is found to be 1930 meter per second. The gas is, what is the gas? ಡಯಾಟಮಿಕ್ ಗ್ಯಾಸ್ ಕೊಟ್ಟಿದ್ದಾರೆ. ನಾವು ಆ ಡಯಾಟಮಿಕ್ ಗ್ಯಾಸ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ನಿಮಗೆ RMS ವ್ಯಾಲ್ಯೂ ಕೊಟ್ಟಿದ್ದಾರೆ. ಹೇಗೆ ಫೈಂಡ್ ಔಟ್ ಮಾಡಬಹುದು ನೇಚರ್ ಆಫ್ ದ ಗ್ಯಾಸ್? ನೇಚರ್ ಅಲ್ಲ, ಯಾವ ಗ್ಯಾಸ್ ಅಂತ ಹೇಗೆ ಗೊತ್ತಾಗತ್ತೆ ನಮಗೆ ಅಂದರೆ, ಓನ್ಲಿ ಒನ್ ಥಿಂಗ್ ಬೇಸ್ಡ್ ಆನ್ ಮಾಲಿಕ್ಯುಲಾರ್ ಮಾಸ್. ಮಾಲಿಕ್ಯುಲಾರ್ ಬೇಸ್ ಮಾಡ್ಕೊಂಡು ನಾವು ಯಾವ ಗ್ಯಾಸ್ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ನಮಗೆ ಗೊತ್ತಿದೆ ಏನದು ಅಂತಂದಾಗ ವಿ ನೋ ದ್ಯಾಟ್ RMS ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 3 RT divided by capital M. Is it right?
ಅಟ್ ರೂಮ್ ಟೆಂಪರೇಚರ್ ಅಂದರೆ ನಮಗೆ ಟೆಂಪರೇಚರ್ ಏನು ತಗೋಬೇಕಪ್ಪ ಇಲ್ಲಿ 27 ಡಿಗ್ರಿ ಪ್ಲಸ್ 273 ಅಂತಂದರೆ ಯು ಕ್ಯಾನ್ ಟೇಕ್ ದಿಸ್ 300 ಕೆಲ್ವಿನ್ ಅಂತ ಕನ್ಸಿಡರ್ ಮಾಡ್ಬೋದು ರೂಮ್ ಟೆಂಪರೇಚರ್ ಅಂತ ಅಂದರೆ. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ. ಸೊ ಎಮ್ ಬಿಕಮ್ಸ್ ಈಕ್ವಲ್ಸ್ ಟು ಏನು ಬರುತ್ತೆ ಇಲ್ಲಿ ನಮಗೆ 3RT ಡಿವೈಡ್ ಬೈ ವಿ RMS ಸ್ಕ್ವೇರ್ ಅಂತ ಬರುತ್ತಾ? ಸರ್ ನೋ, ಚೆಕ್ ಮಾಡಿ ಇಲ್ಲಿ. ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ನೀವು ಸಾಲ್ವ್ ಮಾಡಿದ್ರಾಗ ಅಂತಂದರೆ ಯು ವಿಲ್ ಗೆಟ್ ದ ಆನ್ಸರ್. 3 into what is R value 8.314 into T is 300 divided by VRMS is 1.9 into 1.9 into 10 to the power of 6 ಅಂತ ಬರಿತಾ ಇದ್ದೀನಿ ನಾನು. ಯು ಕ್ಯಾನ್ ರೈಟ್ 1.9. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನಮ್ಗೇನು ಬರ್ಬೋದು ಅಂತ ನೋಡೋಣ. 1.9 ಅಂದರೆ 2 ಅಂತ ತಗೋಬೋದಲ್ವಾ? 2 into 2 ಅಂದರೆ 4 ಬರುತ್ತೆ. 4ನ ಅಪ್ರಾಕ್ಸಿಮೇಟ್ಲಿ 2 ಅಂತ ನಾವು ಕ್ಯಾನ್ಸಲ್ ಮಾಡಬಹುದು. ಇಸ್ ಇಟ್ ರೈಟ್? ಸೊ 2 into 3 6 into 3 ಅಂದರೆ 18 ನಿಮಗೆ ಬರುತ್ತೆ. ಸೊ ಎಮ್ ಬಿಕಮ್ಸ್ ಈಕ್ವಲ್ಸ್ ಟು ಅಪ್ರಾಕ್ಸಿಮೇಟ್ಲಿ ಯು ಕ್ಯಾನ್ ಸೇ 3 to 6 6 3 are 18 into 2 zeros 10 power 2 into 10 to the power of -6 ಬರುತ್ತೆ. ಅಪ್ರಾಕ್ಸಿಮೇಟ್ ಮಾಡಿದಾಗ 18 into 10 to the power of -4 ಬರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 1.8 into 10 to the power of -3 kg ಅಂತ ಬರುತ್ತೆ. ಸೊ ನಾವು ಈಕ್ವಲ್ ಆಗಿ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ ದಿಸ್ ಆನ್ಸರ್ ಆಸ್ 2 grams. ಮಾಲಿಕ್ಯುಲರ್ ಮಾಸ್ 2 grams ಯಾವುದಕ್ಕಿರುತ್ತೆ ನಿಮಗೆ ಅಂತಂದರೆ ಇಟ್ ವಿಲ್ ಬಿ ಫಾರ್ ಹೈಡ್ರೋಜನ್. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಅರ್ಥ ಆಯ್ತಾ? ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ನೋಡಿ ಇಲ್ಲಿ, ದ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ ಅಟ್ 300 ಕೆಲ್ವಿನ್ ಈಸ್ 1930 meter per second. ದ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಅಟ್ 900 ಕೆಲ್ವಿನ್ ವಿಲ್ ಬಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಹೈಡ್ರೋಜನ್ ಇನ್ನೊಂದು ಆಕ್ಸಿಜನ್ ಕೊಟ್ಟಿದ್ದಾರೆ ರೀ. ಡಿಫರೆಂಟ್ ಗ್ಯಾಸಸ್. ಯಾಕೆ ಅದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಮಾಲಿಕ್ಯುಲರ್ ಮಾಸ್ ಡಿಫರ್ ಆಗಿರುತ್ತೆ. Therefore, what is the temperature of hydrogen gas? It is 300 Kelvin. Temperature of oxygen gas is 900 Kelvin. And what is the molecular mass of hydrogen? It is 2 grams. A molecular mass of oxygen is 32 grams ಅಂತ ಹೇಳ್ತಾರೆ. 32 grams. ಹಾಗಿದ್ದಾಗ what is the RMS speed of hydrogen? RMS speed of hydrogen ಎಷ್ಟು ಕೊಟ್ಟಿದ್ದಾರೆ ನಮಗೆ ಇಲ್ಲಿ? 1390 ಅಂತ ಕೊಟ್ಟಿದ್ದಾರೆ ಮೀಟರ್ ಪರ್ ಸೆಕೆಂಡ್. ದರ್ ಆಸ್ಕಿಂಗ್ ವಾಟ್ ಇಸ್ RMS ಸ್ಪೀಡ್ ಆಫ್ ಆಕ್ಸಿಜನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿದೆ ಏನಪ್ಪ ಅಂತಂದರೆ ವಿ RMS ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ 3RT ಡಿವೈಡ್ ಬೈ ಕ್ಯಾಪಿಟಲ್ ಎಮ್. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ವಿ RMS ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮಾಲಿಕ್ಯುಲರ್ ಮಾಸ್ ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನೋಡಿ. VO2 divided by VH2 becomes equals to, you can say ನಮಗೆ TO2 divided by directly proportional ಅಲ್ವಾ, TO2 divided by MO2 into you can say MH2 divided by TH2 ಅಂತ ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ. T ಆಕ್ಸಿಜನ್ 900, T ಹೈಡ್ರೋಜನ್ 300 ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಸೇ T ಆಕ್ಸಿಜನ್ ಈಸ್ 900 okay into molecular mass of hydrogen is 2 divided by molecular mass of oxygen is 32 into hydrogen ಎಷ್ಟು ನಿಮ್ಗೆ ಕೊಟ್ಟಿದ್ದಾರೆ 300. ಸೊ 300 ನಿಮಗೆ ನಿಯರ್ಲಿ 3 times ಹೋಗುತ್ತೆ. ಸೊ 216 ಅಂತ ಬರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕು. 3 times ಅಲ್ವಾ, 3 divided by ರೂಟ್ 16 ಅಂತಂದರೆ 4 ಬರುತ್ತಾ, ರೂಟ್ 16 ಅಂದರೆ 4 ಅಂತ ತಗೋಬಹುದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ನೋಡಿ ಇಲ್ಲಿ, VO2 ಈಸ್ ಈಕ್ವಲ್ಸ್ ಟು ರೂಟ್ 3/4 ಇಂಟು ವಿ ಹೈಡ್ರೋಜನ್. ಸೊ ರೂಟ್ 3/4 ಇಂಟು ವಿ ಹೈಡ್ರೋಜನ್ ವ್ಯಾಲ್ಯೂ ಈಸ್ ಎಷ್ಟು ಕೊಟ್ಟಿದ್ದಾರೆ 1930 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ನೋಡಿ, ಇದು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ನಿಮ್ಗೆ ಎಷ್ಟು ಬರಬೇಕು ಆನ್ಸರ್ ಅಂತಂದರೆ ಯು ಶುಡ್ ಗೆಟ್ ದ ಆನ್ಸರ್ ಆಸ್ 836 ಮೀಟರ್ ಪರ್ ಸೆಕೆಂಡ್.
ಅಷ್ಟು ಬರುತ್ತೆ, ಚೆಕ್ ಮಾಡಿ. ಇಲ್ಲಿಗೆ ಗೋ ವಿತ್ ಆಪ್ಷನ್ ಬಿ, ಆಪ್ಷನ್ ಬಿ. ಗೊತ್ತಾಯ್ತಾ? ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ನೋಡಿ ಇಲ್ಲಿ, ದ ಸ್ಪೀಡ್ಸ್ ಆಫ್ 5 ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸ್ ಆರ್ ಆಸ್ ಫಾಲೋಸ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ಆಫ್ ದೀಸ್ ಮಾಲಿಕ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿದೆ v1 is equals to 2, v2 is 3, v3 is equal to 4, v4 is equals to 5, v5 is equal to 6. Therefore v RMS value ಏನಾಗುತ್ತೆ? v RMS becomes equals to ಏನಾಗುತ್ತೆ ಇಲ್ಲಿ ನಮಗೆ? It is equals to root of v1 square plus v2 square plus v3 square plus v4 square plus v5 square divided by number of molecules. So simplify ಮಾಡಿ ಎಷ್ಟು ಬರುತ್ತೆ ನೋಡೋಣ ಇಲ್ಲಿ. 4 plus 9 plus 16 plus 5 plus ಇದು 36 divided by 5 ಮಾಡ್ತೀರಾ? ಮೀನ್ ಚೆಕ್ ಮಾಡಿ. ಸೊ ಆನ್ಸರ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಆನ್ಸರ್ ಯುವರ್ ಸೆಲ್ಫ್. ಚೆಕ್ ಇಟ್, ಚೆಕ್ ಮಾಡಿ. ಓಕೆನಾ? ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂತ ನೋಡೋಣ. ಗ್ಯಾಸ್ ಅಟ್ ಪ್ರೆಷರ್ P0, ಗ್ಯಾಸ್ ಅಟ್ ಪ್ರೆಷರ್ P0 ಅಂತ ಕೊಡ್ತಾ ಇದ್ದಾರೆ. ಗ್ಯಾಸ್ ಅಟ್ ಪ್ರೆಷರ್ P0 ಈಸ್ ಕಂಟೈನ್ಡ್ ಗ್ಯಾಸ್ ಅಟ್ ಪ್ರೆಷರ್ P0 ಇನ್ ಕಂಟೈನ್ಡ್ ಆಸ್ ಎ ವೆಸಲ್ ಅಂತ ಹೇಳ್ತಾ ಇದ್ದಾರೆ. If the masses of all the molecules are halved and their speeds are doubled, the resulting pressure P will become equal to ಅಂತ ಹೇಳ್ತಾ ಇದ್ದಾರೆ. ಪ್ರೆಷರ್ ಡಬಲ್ ಮಾಡ್ತಾ ಇದ್ದಾರೆ. ರಿಸಲ್ಟಿಂಗ್ ಪ್ರೆಷರ್ P will become equal to is contained in a vessel. ನೋಡಿ ಇಲ್ಲಿ, gas at a pressure P0 contained as a vessel. If masses of all the molecules are halved and the speeds are doubled, the resulting pressure P will become equal to ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ, ಸ್ಪೀಡ್ಸ್ ಡಬಲ್ ಮಾಡಿದ್ದಾರೆ, ಮಾಸಸ್ನ ಹಾಫ್ ಮಾಡಿದ್ದಾರೆ. ಹಾಫ್ ಮಾಡಿದ್ದಾಗ ಪ್ರೆಷರ್ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಲೆಟ್ ಇಟ್ ಬಿ ಚೆಕ್ ಮಾಡೋಣ. ಸೊ ಸಿ ಹಿಯರ್, ವಿ ನೋ ದಟ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು 1/3 mn by v ಇಂಟು ವಿ RMS ಸ್ಕ್ವೇರ್ ಅಂತ ಬರೀಬೋದಲ್ವಾ. ಸೊ ಇದನ್ನ ಈಕ್ವೇಶನ್ ಅಬ್ಸರ್ವ್ ಮಾಡಿದಾಗ ಪ್ರೆಷರ್ ಅನ್ನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂಡ್ ವಿ RMS ಸ್ಕ್ವೇರ್ ಅಂತ ಬರೀಬಹುದಲ್ವಾ. therefore we can write P2 by P1 becomes equals to m2 by m1 into v2 square divided by v1 square. m2 ಏನಪ್ಪ ಆಗಿರುತ್ತೆ? m1 by 2 divided by m1 into v2 ಸ್ಪೀಡ್ಸ್ ಆರ್ ಡಬಲ್ಡ್ ಅಂತ ಹೇಳ್ತಾ ಇದ್ದಾರೆ. 2 into v1 divided by v1 whole square ಅಂತ ಮಾಡೋಣ. m1 ಕ್ಯಾನ್ಸಲ್ ಆದರೆ ಇಲ್ಲಿ 1/2 into 4 ಅಂತ ಬರುತ್ತೆ, which is nothing but 2. therefore P2 becomes equals to 2P0 ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಆಗ್ತದಲ್ವ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು? ಸೇಮ್ ವೇ ವಿಲ್ ಗೋ ಟು ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ, ಎಸ್, ಥಿಂಕ್ ಮಾಡಿ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ನೀಟಾಗೆ. an ideal gas ಗಾಮಾ ವ್ಯಾಲ್ಯೂ ಕೊಟ್ಟಿದ್ದಾರೆ 1.5 ಅಂತ. ಈಸ್ ಎಕ್ಸ್ಪ್ಯಾಂಡೆಡ್ ಅಡಿಯಾಬ್ಯಾಟಿಕಲಿ. ಎಕ್ಸ್ಪ್ಯಾಂಡೆಡ್ ಅಂದರೆ ಮೀನಿಂಗ್ ಏನು? ವಾಲ್ಯೂಮ್ ಅನ್ನೋದು ಇನ್ಕ್ರೀಸ್ ಆಗಬೇಕು. ಚೆನ್ನಾಗಿ ನೆನ್ಬಿಟ್ಕೊಳ್ಳಿ. ಹೌ ಮೆನಿ ಟೈಮ್ಸ್ ಹ್ಯಾಸ್ ದ ಗ್ಯಾಸ್ ಟು ಬಿ ಎಕ್ಸ್ಪ್ಯಾಂಡೆಡ್ ಅಂದರೆ ಫೈನಲ್ ವಾಲ್ಯೂಮ್ ಎಷ್ಟು? ಟು ರೆಡ್ಯೂಸ್ ದ ರೂಟ್ ಮೀನ್ ಸ್ಕ್ವೇರ್ ಆಫ್ ಮಾಲಿಕ್ಯೂಲ್ಸ್ 2 times ಅಂತ ಹೇಳ್ತಾ ಇದ್ದಾರೆ. ರೂಟ್ ಮೀನ್ ಸ್ಕ್ವೇರ್ ಅನ್ನೋದು 2 times ಕಮ್ಮಿ ಆಗಬೇಕು. ಸೊ ನೋಡಿ ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರೆ, ಅಡಿಯಾಬ್ಯಾಟಿಕಲಿ ಎಕ್ಸ್ಪ್ಯಾಂಡೆಡ್ ಅಂತ ಹೇಳ್ತಾ ಇದ್ದಾರೆ. ಸ್ಪೀಡ್ ಕೊಟ್ಟಿದ್ದಾರೆ. ರಿಲೇಷನ್ ಏನು ನಮಗೆ ನೋಡಿ? ಅಡಿಯಾಬ್ಯಾಟಿಕ್ ಪ್ರಾಸೆಸ್ಸಲ್ಲಿ ನಮಗೆ ವಿ ನೋ ರಿಲೇಷನ್ ಬಿಟ್ವೀನ್ ಪ್ರೆಷರ್ ಅಂಡ್ ವಾಲ್ಯೂಮ್ ಅಂಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂಡ್ ಟೆಂಪರೇಚರ್. ಹಾಗಾಗಿ ನಿಮಗೆ ಸ್ಪೀಡ್ಗೆ ಟೆಂಪರೇಚರ್ ರಿಲೇಷನ್ ಗೊತ್ತು ನಮಗೆ. ನೋಡಿ ಇಲ್ಲಿ, ಆಸ್ ವಿ ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಟಿ. ನೋಡಿ, ಫೈನಲ್ ವೆಲಾಸಿಟಿ ಒಂದು ಹಾಫ್ ಆಗಬೇಕು ಅಂತಂದರೆ ಟೆಂಪರೇಚರ್ ಅನ್ನೋದು ಏನ್ರಿ ಆಗ್ಬೇಕು ನಿಮಗೆ? T2 ಮಸ್ಟ್ ಬಿಕಮ್ ಈಕ್ವಲ್ಸ್ ಟು T1 by 4 ತಾನೆ. ಟೆಂಪರೇಚರ್ನ 4 times ರಿಡ್ಯೂಸ್ ಮಾಡಿದ್ರೆ ಸ್ಪೀಡ್ ಅನ್ನೋದು ನಿಮಗೆ 2 times ಕಮ್ಮಿ ಆಗುತ್ತೆ. ಸೊ T2 ನಮಗೆ ಗೊತ್ತಿದೆ, V2 ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ದ ವಾಲ್ಯೂಮ್. ಸೊ ಫ್ರಮ್ ಅಡಿಯಾಬ್ಯಾಟಿಕ್ ರಿಲೇಷನ್
T1 V1 power gamma minus 1 is equals to T2 V2 power gamma minus 1 ಅಂತ ಹೇಳ್ಬೋದು. Therefore you can say that V2 by V1 whole power gamma minus 1 is equals to T1 by T2 ಆಗುತ್ತೆ. Is it right? So simplify ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. So V2 by V1 is equals to T1 by T2 whole to the power of 1 by gamma minus 1 ಅಂತ ಬರಿಬಹುದು. ಗಾಮಾ ವ್ಯಾಲ್ಯೂ ಎಷ್ಟು? 1.5, 1.13 by 2 ಅಲ್ವಾ? Therefore V2 by V1 is equals to T1 is T, so T2 is T by 4 whole to the power of 1 divided by 3 by 2 minus 1 ಅಂತ ಬರುತ್ತೆ. So V2 by V1 becomes equals to 4 to the power of 1 by, you have 3 by 2 minus 1 ಅಂತಂದ್ರೆ you will get 1 by 2. Is it right? Which is nothing but 4 power 2 ಅಂತಂದ್ರೆ 16 ಅಂತ ಬರುತ್ತೆ. Therefore V2 becomes equals to 16 times V1 ಅಂತ ಹೇಳ್ತೀವಿ. 16 times V1. Therefore we can go with option B. Option B. ಅರ್ಥ ಆಯ್ತದಲ್ವಾ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? See the next numerical problem. ನೋಡಿ ಇಲ್ಲಿ, a vessel contains a mixture of 1 mole of oxygen and 2 moles of nitrogen at 300 Kelvin. ನೋಡಿ ಮಿಕ್ಸ್ಚರ್ ಅಲ್ಲಿ ಆಕ್ಸಿಜನ್ ಇದೆ, ನಿಮಗೆ ನೈಟ್ರೋಜನ್ ಇದೆ. ಟೆಂಪರೇಚರ್ 300 ಕೆಲ್ವಿನ್. ಟೆಂಪರೇಚರ್ ಈಸ್ 300 ಕೆಲ್ವಿನ್. ಚೆನ್ನಾಗಿ ಬಿಟ್ಕೊಳ್ಳಿ, ಟೆಂಪರೇಚರ್ 300 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ದ ರೇಷಿಯೋ ಆಫ್ ಆವರೇಜ್ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಪರ್ ಆಕ್ಸಿಜನ್ ಮಾಲಿಕ್ಯೂಲ್ ಟು ದಟ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್. ಓಕೆನಾ? ರೊಟೇಷನಲ್ ಇಲ್ಲಿ ಕೇಳ್ತಾ ಇರೋದವರು KE rotational ಅನ್ನೋದು F/2 KT ಅಲ್ವಾ? ಸೊ rotational degrees of freedom F equal to 2 ಇರುತ್ತೆ ಡ್ಯೂ ಟು rotational motion. ಅಂದರೆ rotational degrees of freedom ಅನ್ನೋದು 2. ಹಾಗಾಗಿ ಸೊ rotational kinetic energy ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ 2/2 KT ಅಂತಂದ್ರೆ you will get only KT. K is a constant. ಹಾಗಾಗಿ kinetic energy ಅನ್ನೋದು ನಿಮಗೆ it is directly proportional to absolute temperature. ಗೊತ್ತಾಯ್ತಲ್ವಾ? And since temperature of oxygen is equals to temperature of nitrogen, we can say rotational kinetic energy remains constant ಅಂತ ಹೇಳ್ಬೋದು. Therefore we can go with 1:1 ratio. That is option A. ಅರ್ಥ ಆಯ್ತಲ್ವ ಹೇಳಿದ್ದು? ಅವರು ರೊಟೇಷನಲ್ ಕೈನೆಟಿಕ್ ಎನರ್ಜಿ ಪರ್ ಮಾಲಿಕ್ಯೂಲ್ ಅಂತ ಕೇಳ್ತಾ ಇದ್ದಾರೆ. ಪರ್ ಮಾಲಿಕ್ಯೂಲ್ ನಮಗೆ ಗೊತ್ತಾಯ್ತು, ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನೋದು 2 ಇರುತ್ತೆ ಡಯಾಟಾಮಿಕ್ ಗ್ಯಾಸ್ಗೆ. ಹಾಗಾಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಎರಡೂ ಗ್ಯಾಸಸ್ ಅನ್ನೋದು ಸೇಮ್ ಟೆಂಪರೇಚರ್ ಇರೋದ್ರಿಂದ ರೇಷಿಯೋ ಅನ್ನೋದು 1:1 ಆಗಿರುತ್ತೆ. ಓಕೆ, ಸೊ ಲೆಟ್ ಅಸ್ ಸಿ, ಒಂದ್ಸರಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸಿ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆನ್ ಇನ್ಕ್ರೀಸ್ ಇನ್ ದ ಪ್ರೆಷರ್ ಆಫ್ ಎ ಗ್ಯಾಸ್ ಬೈ 5%. ನೋಡಿ, ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದೆ. ಟೆಂಪರೇಚರ್ ಈಸ್ ಅ ಕಾನ್ಸ್ಟೆಂಟ್. ಪ್ರೆಷರ್ ಈಸ್ ಇನ್ಕ್ರೀಸ್ಡ್ ಬೈ 5% ಅಂತ ಹೇಳ್ತಾ ಇದ್ದಾರೆ. 5% ವಿಲ್ ಅಂತ ಹೇಳ್ತಾರೆ. ಪ್ರೆಷರ್ ಅನ್ನೋದು 5% ಇನ್ಕ್ರೀಸ್ ಆದರೆ ಡಿಕ್ರೀಸ್ ಇನ್ ಇಟ್ಸ್ ವಾಲ್ಯೂಮ್ ವಿಲ್ ಬಿ ಅಂತ ಕೇಳ್ತಾ ಇದ್ದಾರೆ. ಡಿಕ್ರೀಸ್ ಇನ್ ಇಟ್ಸ್ ವಾಲ್ಯೂಮ್ ವಿಲ್ ಬಿ. ಓಕೆ, ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ದಾಗ P is inversely proportional to volume ಅಲ್ವಾ? ಹಾಗಾಗಿ we can write V2 by V1 is equals to P1 by P2. Better ನಾವು V1 by V2 becomes equals to, we can say P2 by P1. P2 ಅಷ್ಟಪ್ಪ ಇಲ್ಲಿ 1.05 times P1 ಅಂತ ಬರೀಬಹುದು. P1 ಕ್ಯಾನ್ಸಲ್ ಆದರೆ ಇಲ್ಲಿ ಗೆಟ್ 1.05 ಅಂತ ಹೇಳ್ತಾ ಇದ್ದೀವಿ. ಸೊ -1 ನಾವು ಮಾಡಿದ್ದಾಗ V1 by V2 -1 ನಾವು ಮಾಡಿದ್ರೆ ಏನು ಬರುತ್ತೆ ನೋಡಿ, ಇಲ್ಲಿ 1.05 -1 ಅಂತಂದರೆ ಇಲ್ಲಿ ಗೆಟ್ 0.05. ಅದೇ ನಿಮಗೆ ಪರ್ಸಂಟೇಜಲ್ಲಿ ಬೇಕು ಅಂತಂದರೆ ನಿಮಗೆ ಇಂಟು 100% ಮಾಡಿ
you will get 0.05 into 100%. What is the answer? You will get it here. ಎಷ್ಟು ಬರುತ್ತೆ ಆನ್ಸರ್ ನಮ್ಗೆ ಇಲ್ಲಿ ನೀಟಾಗೆ ಸಾಲ್ವ್ ಮಾಡಿ. you will get the answer as 5% ಅಂತ ಬರ್ತಾ ಇದೆ, ಬಟ್ 5% ಅಲ್ಲ ಆನ್ಸರ್ ನಮಗೆ. ಇಟ್ ಶುಡ್ ಬಿ 4.76 ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಮಿಸ್ ಮಾಡಿದ್ದೀವಿ ಅಂತ ನೋಡೋಣ. ಸೊ ಲೆಟ್ ಇಸ್ ಚೆಕ್. ನಾವೆಲ್ಲಿ ಮಾಡಿದ್ದೀವಿ ಅಂತ ಒಂದ್ಸರಿ ನೀಟಾಗೆ ಚೆಕ್ ಮಾಡೋಣ. ಸೊ ವಾಲ್ಯೂಮ್ ವಿಲ್ ಬಿ ಡಿಕ್ರೀಸ್ ಅಂತಂದ್ರೆ ನೆಗೆಟಿವ್ ಬರಬೇಕಲ್ವಾ ನಮಗೆ. ಸೊ ನೆಗೆಟಿವ್ ಹೇಗೆ ಬರುತ್ತೆ ಅಂತ ನೋಡೋಣ. ಯು ಕ್ಯಾನ್ ಸೇ ದ್ಯಾಟ್ V2/V1 ಈಸ್ ಈಕ್ವಲ್ಸ್ ಟು P1/P2. P1/P2 ಅಂತಂದರೆ 1.05 ಟೈಮ್ಸ್ P1 ಅಂತ ಬರೀಬಹುದು. ಓಕೆ, ನೋಡೋಣ. P1 ಕ್ಯಾನ್ಸಲ್ ಆದರೆ 1/1.05 ಅಂತ ನಮಗೆ 100/105 ಅಂತ ಬರುತ್ತೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್. V2/V1 -1 ಡಿಕ್ರೀಸ್ ಅಂತ ಕೇಳ್ತಾ ಇದ್ದಾರೆ, ಇಂಟು 100% ನಾವು ಮಾಡೋಣ. ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. 100/105 -1 into 100%. if you do, no, you will get the answer as 5/105 into 100% ನಿಮಗೆ ಸಿಗುತ್ತೆ 500/105%, which is S. ಇದು 500 ಎಕ್ಸಾಕ್ಟ್ಲಿ 100 ಇದ್ದಿದ್ದರೆ 5% ಅಂತ ಬರ್ತಾ ಇತ್ತು. ಬಟ್ 105 ಇರೋದ್ರಿಂದ 5ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಸ್ವಲ್ಪ ಕಡಿಮೆ ಅಂತಂದರೆ ಯು ಕ್ಯಾನ್ ಗೋ ವಿತ್ 4.76% ಬೈ ಸೀಯಿಂಗ್ ದ ಆಪ್ಷನ್ಸ್ ನೋಡ್ಕೊಂಡು ನಾವು ಇದನ್ನು ಆನ್ಸರ್ ಮಾಡಬಹುದು. ಗೊತ್ತಾಗಿದಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಏನು ಹೇಳ್ತಾ ಇದೆ ನೋಡಿ ಇಲ್ಲಿ. ದ ಅಡ್ಜಾಯ್ನಿಂಗ್ ಫಿಗರ್ ಶೋಸ್ ದ ಗ್ರಾಫ್ ಆಫ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅಟ್ two temperatures T1 and T2 ಅಂತ ಹೇಳ್ತಾರೆ. T1 and T2. Which are the following interference is the correct? ನೋಡಿ, they have given the relation between the temperatures T1 and T2. ಸೊ ಏನು ಕರೆಕ್ಟ್ ಆಗಿರುತ್ತೆ ನೋಡೋಣ. ಗ್ರಾಫ್ನ ನೀಟಾಗಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತ. ಕಾನ್ಸ್ಟೆಂಟ್ ಪ್ರೆಷರ್ ಹತ್ರ, ಒಂದು ಪ್ರೆಷರ್ ವ್ಯಾಲ್ಯೂ ಹತ್ರ ಈ ಟೆಂಪರೇಚರ್, ಈ ಗ್ರಾಫ್ಗೆ ಲೈನ್ ಪ್ಲಾಟ್ ಮಾಡಿದ್ರೆ ಇದು ಎರಡು ಪಾಯಿಂಟ್ಸ್ ಹತ್ರ ನಿಮಗೆ V1 ಮತ್ತು V2 ಹತ್ರ ಮೀಟ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ, ವಿ ಹ್ಯಾವ್ ಟು ಥಿಂಕ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ನಮಗೆ ಗೊತ್ತಿರೋದೇನು ಅಂತಂದರೆ, ಓಕೆ, ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್. ಕರೆಕ್ಟಾ? ಸೊ ಒಂದ್ಸರಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಸಿನ್ಸ್ V2 ಈಸ್ ಗ್ರೇಟರ್ ದ್ಯಾನ್ V1, V2 ಅನ್ನೋದು ನಿಮಗೆ V1ಗಿಂತ ಜಾಸ್ತಿ ಇದೆ. ಹಾಗಾಗಿ ನೀವೆಂತ ಬರಿಬೋದ್ರಿ, T2 ಶುಡ್ ಬಿ ಗ್ರೇಟರ್ ದ್ಯಾನ್ T1 ಅಂತ ಹೇಳ್ಬೋದು. therefore we can go with option T2 greater than T1 or T1 less than T2. that is option C. ಅರ್ಥ ಇದಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇನ್ ದ ಸೇಮ್ ಮ್ಯಾನರ್ ಲೆಟ್ us go to solve the next numerical problem. ನೋಡಿ ಇಲ್ಲಿ, hydrogen gas is filled in a balloon at 20 degrees Celsius. if the temperature is made 40 degrees Celsius, the pressure remaining same, what fraction of hydrogen will come out ಅಂತ ಹೇಳ್ತಾ ಇದ್ದಾರೆ. ವಾಟ್ ಫ್ರಾಕ್ಷನ್ ಆಫ್ ಹೈಡ್ರೋಜನ್ ವಿಲ್ ಕಮ್ ಔಟ್. ಫ್ರಾಕ್ಷನ್ ಅಂತಂದ್ರೇನ, ಎಷ್ಟು ವಾಲ್ಯೂಮ್ ಆಫ್ ಹೈಡ್ರೋಜನ್ ಆಚೆಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನಿಷಿಯಲ್ ವಾಲ್ಯೂಮ್ ಕಂಪೇರ್ ಮಾಡಿದ್ದಾಗ ಎಷ್ಟು ವಾಲ್ಯೂಮ್ ಆಚೆಗೆ ಬಂದಿದೆ ಅಂತಂದರೆ ವಿ ಕ್ಯಾನ್ ಸೇ ದ್ಯಾಟ್ ಡೆಲ್ಟಾ V/V ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಡೆಲ್ಟಾ V/V ಅಂದರೆ ಮೀನಿಂಗ್ ಏನು ಅಂತಂದರೆ V2 minus V1 divided by V1, okay, is equal to question mark. So pressure remaining same, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೆಷರ್ ಕಾನ್ಸ್ಟೆಂಟ್ ಆಗಿದೆ ಅಂತಂದರೆ we can say volume is directly proportional to absolute temperature. therefore V2/V1 is equals to T2/T1. So what is T2 value? 40 plus 273 plus 40 ನಾವು ಮಾಡಿದ್ರೆ ಎಷ್ಟು ಬರುವುದು ನಮಗೆ? 313 ಅಂತ ಬರುತ್ತಾ? 313 ಡಿವೈಡ್ ಬೈ T1 ಅಂತಂದರೆ ನಿಮಗೆ 293 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ. V2/V1 minus 1, if you do it, you get 313 divided by 293 minus 1. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಡಿವೈಡ್ ಬೈ 293 ಅಂತಂದರೆ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 20 ಡಿವೈಡ್ ಬೈ 293. ಇದನ್ನು ಅಪ್ರಾಕ್ಸಿಮೇಟ್ ನಾವು ಮಾಡಿದ್ದಾಗ ನೋಡಿ ಇಲ್ಲಿ
300 ಅಂತ ಅಪ್ರಾಕ್ಸಿಮೇಟ್ ಮಾಡಿ, ಯು ವಿಲ್ ಗೆಟ್ ನಿಯರ್ಲಿ 2/3 ಇಂಟು 10⁻⁻1 -2 ಅಂತ ಬರೀಬಹುದು. ಸೊ 1.666 ಸಮಥಿಂಗ್ ಬರುತ್ತೆ. 1.666 ಅಂತಂದರೆ 0.666 ಬರುತ್ತೆ, ಅಂದರೆ 0.7 ಅಂತ ಬರುತ್ತೆ. ಸೊ ಯು ಕ್ಯಾನ್ ಸೇ 0.7 ಇಂಟು 10⁻⁻1 ಅಂತಂದರೆ ವಿ ಕ್ಯಾನ್ ಗೋ ವಿತ್ 0.07 ಅಂತ ಬರೀಬೋದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ. ಅರ್ಥ ಆಗ್ತದಲ್ವ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಗೋ ವಿತ್ ದಿಸ್ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಏನು ಹೇಳ್ತಾರೆ ನೋಡಿ ಇಲ್ಲಿ. 2 gases occupy 2 containers. Two gases occupy 2 containers A and B. The gas in A, of volume 0.10 meter cube, exerts a pressure 1.40 megapascal, and that in B, volume 0.15 meter cube, exerts a pressure of 0.7 megapascal. The two containers are united by a tube of negligible volume and the gases are allowed to intermingle ಅಂತ ಹೇಳ್ತಾ ಇದ್ದಾರೆ. Then if the temperature remains constant, temperature constant ಆಗಿದ್ದರೆ the final pressure in the container will be ಅಂತ ಹೇಳ್ತಾ ಇದ್ದಾರೆ. Final pressure in the container will be. So see here, let us say this is one container, this container A and this container B. Is it right? Initially ಇದರ ನಂಬರ್ ಆಫ್ ಮೋಲ್ಸ್ μ1, ಇದರ ನಂಬರ್ ಆಫ್ ಮೋಲ್ಸ್ μ2 ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಕೇಸ್ 1 ರೀ. ದಿಸ್ ಕೇಸ್ 1. ಕೇಸ್ 2 ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಈ ಎರಡು ಕಂಟೈನರ್ಸ್ನ ಏನು ಮಾಡ್ತಾ ಇದ್ದಾರೆ ಅವರು, ಕನೆಕ್ಟ್ ಮಾಡ್ತಾ ಇದ್ದಾರೆ. ಬೋತ್ ದ ಕಂಟೈನರ್ಸ್ ಆರ್ ಕನೆಕ್ಟೆಡ್ ಬೈ ಎ ಟ್ಯೂಬ್. ಹಾಗಿದ್ದಾಗ ಏನಾಗುತ್ತೆ ನೋಡಿ ಇಲ್ಲಿ. μ1 ಡ್ಯಾಶ್ ಈಸ್ ದ ನಂಬರ್ ಆಫ್ ಮೋಲ್ಸ್ ಎಲ್ಲ ಮಿಕ್ಸ್ ಆಗುತ್ತಲ್ಲ. ಮ್ಯೂ ಇಸ್ ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಂತ ಹೇಳ್ಬೋದಾ. ಇಸ್ ದ ಟೋಟಲ್ ನಂಬರ್ ಆಫ್ ಮೋಲ್ಸ್. ಸೊ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದ್ದಾಗ ಹೌ ಕ್ಯಾನ್ ವಿ ಸಾಲ್ವ್ ದಿಸ್. ಸೊ ಬೈ ವಾಟ್ ಇಸ್ ದಟ್ ಅವಗಾಡ್ರಸ್ ಲಾ ಪ್ರಕಾರ ಏನು ಹೇಳ್ಬೋದು ನೋಡಿ ಇಲ್ಲಿ ನಾವು. ಮ್ಯೂ ಬಿಕಮ್ಸ್ ಈಕ್ವಲ್ ಟು μ1 ಪ್ಲಸ್ μ2 ಅಂತ ಬರೀಬಹುದು. ಮಿ ಅಂದರೆ ಪ್ರೆಷರ್ ಇಂಟು ವಾಲ್ಯೂಮ್, ಟೋಟಲ್ ವಾಲ್ಯೂಮ್ ಎರಡು ಆ್ಯಡ್ ಆಗುತ್ತಲ್ವಾ, VA ಪ್ಲಸ್ VB ಅಂತಂದ್ಬಿಟ್ಟು. ಓಕೆ, ಡಿವೈಡ್ ಬೈ RT ಇಟ್ಕೊಂಡಿರೋಣ. ಹಾಗೆ ಇಲ್ಲಿ ನಿಮಗೆ P1 ಎಂಟ್ರಿ ಬರುತ್ತೆ ನಮ್ಗೆ ಇಲ್ಲಿ. ಏನು ಸೇ P1 ಇಂಟು ಪ್ಲಸ್ AB ಬೇಡ, ಕನ್ಫ್ಯೂಸ್ ಆಗುತ್ತೆ. ಇಟ್ ಇಸ್ 1 2 ಅಂತ ತೊಗೊಂಬಿಟ್ಟೆ ಈಸಿಯಾಗಿ ಮಾಡಿಬಿಡುತ್ತೆ. ದೇರ್ ಫೋರ್ ಯು ಕ್ಯಾನ್ ಸೇ P ಇಂಟು V1 ಪ್ಲಸ್ V2 ಡಿವೈಡ್ ಬೈ RT ಇಸ್ ಈಕ್ವಲ್ಸ್ ಟು P1 ಇಂಟು V1 ಡಿವೈಡ್ ಬೈ RT ಪ್ಲಸ್ P2 ಇಂಟು V2 ಡಿವೈಡ್ ಬೈ RT ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ RT ವಿಲ್ ಗೆಟ್ ಕ್ಯಾನ್ಸಲ್. RT ಎಲ್ಲ ಕ್ಯಾನ್ಸಲ್ ಆಗತ್ತಲ್ವ ನಿಮಗೆ. ಸೊ ಕ್ಯಾನ್ಸಲ್ ಆದರೆ ನಮ್ಗೆ ಬೇಕಾಗಿರೋದು ರಿಸಲ್ಟೆಂಟ್ ಪ್ರೆಷರ್ ಮಾತ್ರ ಬೇಕು. ದೇರ್ ಫೋರ್ ರಿಸಲ್ಟೆಂಟ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು P1 V1 ಪ್ಲಸ್ P2 V2 ಡಿವೈಡ್ ಬೈ ವಿ ಕ್ಯಾನ್ ರೈಟ್ V1 ಪ್ಲಸ್ V2. ಸೊ ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಯು ಶುಡ್ ಗೆಟ್ ದ ಪ್ರೆಷರ್, ರಿಸಲ್ಟೆಂಟ್ ಪ್ರೆಷರ್ ಆ್ಯಸ್ 0.98 megapascal ಅಂತ ಬರುತ್ತೆ. ಸೊ ಯು ಕ್ಯಾನ್ ಗೋ ವಿತ್ ಆಪ್ಷನ್ 0.9, ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಅಷ್ಟೇ. ನಿಮಗೆ ಪ್ರೆಷರ್ P1 V1 P2 V2 ಎಲ್ಲ ವ್ಯಾಲ್ಯೂಸು ಕೊಟ್ಟಿದ್ದಾರೆ. ಸೊ ಇಫ್ ಯು ಡೂ ಇಟ್ ಯು ವಿಲ್ ಗೆಟ್ ಆಪ್ಷನ್ ಬಿ. Similarly, let's go with the next numerical question. ನೋಡಿ ಇಲ್ಲಿ, if the mean free path of the atoms is doubled ಅಂತ ಹೇಳ್ತಾ ಇದ್ದಾರೆ. So lambda 2 is equals to 2 times lambda 1. Then the pressure of the gas will become ಅಂತ ಹೇಳ್ತಾ ಇದ್ದಾರೆ. Pressure of the gas becomes ಏನಂತ ಹೇಳ್ಬೋದ್ರೆ ನಮ್ಗಿಲ್ಲಿ. ಸೊ ವಾಟ್ ಕ್ಯಾನ್ ಯು ಸೇ ಹಿಯರ್. ನಮಗೆ ಗೊತ್ತಿದೆ ಏನದು ಅಂತಂದ್ರೆ, see here, mean free path is equals to KT divided by root 2 pi n. Okay, n ಬರಲ್ಲ ಇಲ್ಲಿ, pi d square into p at constant temperature. At constant temperature we can say lambda is inversely proportional to pressure. Correct?
Therefore, you can say P2 by P1 is equals to lambda 1 by lambda 2. So, simplify ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು lambda 1 divide by 2 lambda 1. lambda 1 cancel ಆದರೆ divide 1 by 2 ಅಂತ ಬರುತ್ತೆ. So, P2 becomes equals to P1 by 2 ಅಂತ ಬರುತ್ತೆ. So, we can go with option B. Option B. ಅರ್ಥ ಆಯ್ತದಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. So, similarly, let us see the next numerical problem. ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. If 2 moles of diatomic gas and 1 mole of monoatomic gas ಅಂತ ಹೇಳ್ತಾ ಇದ್ದಾರೆ. ನೋಡಿ 2 moles ಅನ್ನೋದು ನಿಮಗೆ ಡಯಾಟಾಮಿಕ್ ಗ್ಯಾಸ್ ಕೊಟ್ಟಿದ್ದಾರೆ, 1 mole ಅನ್ನೋದು ನಿಮಗೆ ಮೋನೋಟಾಮಿಕ್ ಗ್ಯಾಸ್ ಅಂತ ಕೊಟ್ಟಿದ್ದಾರೆ. ಆರ್ ಮಿಕ್ಸ್ಡ್ ದೆನ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಆಫ್ ದ ಮಿಕ್ಸ್ಚರ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಕೆನ್ ಯು ಸಾಲ್ವ್ ದಿಸ್? ನೋಡಿ ಇಲ್ಲಿ mu1 ಈಸ್ ಈಕ್ವಲ್ಸ್ ಟು 2 and what is gamma 1 here? ಡಯಾಟಾಮಿಕ್ ಗ್ಯಾಸ್ ಅಂತ ಹೇಳ್ತಾರೆ. ಡಯಾಟಾಮಿಕ್ ಗ್ಯಾಸ್ಗೆ ಏನ್ರಿ ಗಾಮಾ 1 ವ್ಯಾಲ್ಯೂ ನಿಮಗೆ 7/5 ಅಂತ ತಗೋಬಹುದು. ನಂಬರ್ ಆಫ್ ಮೋಲ್ಸ್ mu2 ಸೆಕೆಂಡ್ ಗ್ಯಾಸ್ ಏನ್ರಿ ಇಲ್ಲಿ 1, ಗಾಮಾ 2 ವ್ಯಾಲ್ಯೂ ಎಷ್ಟಿಲ್ಲಿ 5/3 ಅಂತ ಬರುತ್ತೆ. therefore what is the gamma mixture? ಮಾಡ್ತೀರಾ? ಇದನ್ನ ಸಾಲ್ವ್ ಮಾಡಿ ನಾನು ಫಾರ್ಮುಲಾ ನಿಮಗೆ ಕೊಡ್ತೀನಿ. ಗಾಮಾ ಮಿಕ್ಸ್ಚರ್ ಏನಪ್ಪ ಇಲ್ಲಿ ನಿಮಗೆ ಅಂತಂದಾಗ mu1 gamma 1 divided by gamma 1 minus 1 plus mu2 gamma 2 divided by gamma 2 minus 1 divided by mu1 by gamma 1 minus 1 plus mu2 by gamma 2 minus 1. ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ಆನ್ಸರ್ ನೀವೇ ಹೇಳಿ. ಸೊ ಯು ಶುಡ್ ಗೆಟ್ ದ ಆನ್ಸರ್ ಆಸ್ ಅಪ್ರಾಕ್ಸಿಮೇಟ್ ಅನ್ನ ಸಾಲ್ವ್ ಮಾಡಿದ್ರೆ ಯು ಶುಡ್ ಗೆಟ್ ದ ಆನ್ಸರ್ ಆಸ್ 19/3 ಅಂತ ಹೇಳ್ತಾರೆ. 19/3 ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಇನ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಸೊ ಐ ಹೋಪ್ ನಿಮಗೆ ಕಾನ್ಸೆಪ್ಟ್ಸ್ ನ್ಯೂಮರಿಕಲ್ ಫಾರ್ಮುಲಾಸ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಪ್ರಾಬ್ಲಮ್ಸು ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಥಿಂಕ್ ಆ್ಯಂಡ್ ವಿ ಕ್ಯಾನ್ ಲರ್ನ್ ಇನ್ ದ ಕಾನ್ಸೆಪ್ಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಗೊತ್ತಾಗಿದಲ್ವ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿವರೆಗೂ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕ್ತಾ ಇರ್ರಿ. ಎಲ್ಲದಕ್ಕೂ ನೀವು ಟೈಮ್ ಲೈನ್ಸ್ ಕೊಡ್ತೀನಿ ನಿಮಗೆ ಈಸಿಯಾಗೆ. ಯಾವ ಕಾನ್ಸೆಪ್ಟ್ ಬೇಕೋ ಅದನ್ನು ಮಾತ್ರ ನೀವು ಈಸಿಯಾಗೆ ಓದ್ಬೋದು. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಕಮ್ ಇನ್ ನೆಕ್ಸ್ಟ್ ಚಾಪ್ಟರ್. ಥ್ಯಾಂಕ್ ಯು.